ನಮಸ್ಕಾರ ವಿದ್ಯಾರ್ಥಿಗಳೇ. ನಾವು ಕಳೆದ ತರಗತಿಯಲ್ಲಿ ಟೆಕ್ನಿಕ್ಸ್ ಆಫ್ ಪ್ರೆಸ್ ರಿಲೀಸ್ ಬಗ್ಗೆ ಡಿಸ್ಕಷನ್ಸನ್ನು ಮಾಡ್ತಾ ಇದ್ವಿ. ಏನೆಲ್ಲ ಅಂಶಗಳು ಇರಬೇಕಾಗತ್ತೆ ಪ್ರೆಸ್ ರಿಲೀಸ್ಗಳಲ್ಲಿ. ಫಾರ್ ಎಕ್ಸಾಂಪಲ್, ಒಂದು ಪ್ರೆಸ್ ರಿಲೀಸನ್ನು ಬರೀಬೇಕು ಅಂತ ಹೇಳ್ಬಿಟ್ಟು ಅನ್ನೋದಾದರೆ ಏನೆಲ್ಲ ಅಂಶಗಳನ್ನು, ಯಾವುದೆಲ್ಲ ಸ್ಟ್ರಕ್ಚರನ್ನು ನಾವು ಅಳವಡಿಸ್ಕೊಳ್ಬೇಕಾಗತ್ತೆ. ಹೆಡ್ಲೈನ್ಸ್ ಇರ್ಬೋದು, ಅಥವಾ ಸ್ಟಾರ್ಟಿಂಗ್ ಸೆಂಟೆನ್ಸ್ ಇರ್ಬೋದು, ಅಥವಾ ಟೆಕ್ಸ್ಟ್ ಬಾಡಿ ಇರ್ಬೋದು, ಅಥವಾ ಡೀಟೇಲ್ಡ್ ಇನ್ಫಾರ್ಮೇಷನ್ ಇರ್ಬೋದು. ಸೊ ಹೀಗೆ ಅದಕ್ಕೆ ಅದರದೇ ಆಗಿರ್ತಕ್ಕಂತಹ ಒಂದಷ್ಟು ಒಂದು ರೀತಿಯಾಗಿರ್ತಕ್ಕಂತಹ ಶೈಲಿಯನ್ನು ಕೂಡ ಒಳಗೊಂಡಿದೆ ಅನ್ನೋದರ ಬಗ್ಗೆ ಕೂಡ ಒಂದಷ್ಟು ಚರ್ಚೆಯನ್ನು ಕೂಡ ನಾವು ಮಾಡಿದ್ವಿ. ಮತ್ತು ಯಾರೆಲ್ಲ ಈ ಒಂದು ಪ್ರೆಸ್ ರಿಲೀಸ್ಗಳನ್ನು ಬರೀಬಹುದು, ಮತ್ತು ಪ್ರೆಸ್ ರಿಲೀಸ್ಗಳನ್ನು ಬರೆಯುವಂತಹ ಸಂದರ್ಭಗಳಲ್ಲಿ ಏನೆಲ್ಲ ಅಂಶಗಳ ಬಗ್ಗೆ ನಾವು ಒತ್ತು ಕೊಡಬೇಕಾಗತ್ತೆ, ಗಮನವನ್ನು ಕೊಡಬೇಕಾಗತ್ತೆ ಅನ್ನೋದರ ಕುರಿತಾಗಿ ಕೂಡ ನಾವು ಒಂದಷ್ಟು ಚರ್ಚೆಯನ್ನು ಕೂಡ ನಾವು ಕಳೆದ ತರಗತಿಯಲ್ಲಿ ಕೂಡ ಮಾಡಿದ್ವಿ. ಈ ಒಂದು ವಿಡಿಯೋದಲ್ಲಿ, ಹಾಗೆ ಒಂದು ತರಗತಿಯಲ್ಲಿ, ರಿಪೋರ್ಟಿಂಗ್ ಫಾರ್ ನ್ಯೂಸ್ ಏಜೆನ್ಸೀಸ್, ಸುದ್ದಿ ಸಂಸ್ಥೆಗಳು ಏನಿದ್ದಾವೆ ಆ ಸುದ್ದಿ ಸಂಸ್ಥೆಗಳಿಗೆ ಹೇಗೆ ವರದಿಯನ್ನು ಮಾಡ್ತಕ್ಕಂಥದ್ದು. ಅಂದರೆ ನಾವು ಈ ಒಂದು ಸ್ಟಾರ್ಟಿಂಗ್ ಈ ಸಿಲೆಬಸ್ಸಲ್ಲಿ ಬಂದಾಗ ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಟೈಪ್ಸ್ ಆಫ್ ರಿಪೋರ್ಟಿಂಗ್ಗಳನ್ನು ನೋಡಿದ್ವಿ. ಬೇರೆ ಬೇರೆ ರೀತಿಯಲ್ಲಿ ನಾವು ವರದಿಗಳನ್ನು ಮಾಡ್ತಕ್ಕಂಥದ್ದು ಹೇಗೆ ಅನ್ನೋದರ ಕುರಿತಾಗಿ ಕೂಡ ನಾವು ಚರ್ಚೆಯನ್ನು ಮಾಡ್ತಾ ಇದ್ವಿ. ಸೊ ಈ ಒಂದು ವಿಡಿಯೋದಲ್ಲಿ ಬಂದಾಗ ನ್ಯೂಸ್ ಏಜೆನ್ಸಿಗಳು ಅಂದರೆ ಸುದ್ದಿ ಸಂಸ್ಥೆಗಳು ಏನಿದ್ದಾವೆ, ಬೇರೆ ಬೇರೆ ಮಾಧ್ಯಮಗಳಿಗೆ ಸುದ್ದಿಯನ್ನು ಕೊಡ್ತಕ್ಕಂತಹ, ಹಂಚತಕ್ಕಂತಹ ಸುದ್ದಿ ಸಂಸ್ಥೆಗಳು ಏನಿದ್ದಾವೆ ಆ ಸುದ್ದಿ ಸಂಸ್ಥೆಗಳಿಗೆ ನಾವು ವರದಿ ಮಾಡ್ತಕ್ಕಂಥದ್ದು ಹೇಗೆ, ಅಲ್ಲಿ ವರದಿಗಾರರಾಗಿ ಹೇಗೆ ಕಾರ್ಯವನ್ನು ನಿರ್ವಹಿಸಬೇಕಾಗುತ್ತೆ ಅನ್ನೋದರ ಕುರಿತಾಗಿ ನಾವಿಲ್ಲಿ ಚರ್ಚೆಯನ್ನು ಕೂಡ ಮಾಡೋಣ. ನ್ಯೂಸ್ ಏಜೆನ್ಸಿ, ಆಲ್ಸೋ ಕಾಲ್ಡ್ ಪ್ರೆಸ್ ಏಜೆನ್ಸಿ, ಸುದ್ದಿ ಸಂಸ್ಥೆಗಳನ್ನು ನಾವು ಮಾಧ್ಯಮ ಸಂಸ್ಥೆಗಳು ಅಂತ ಹೇಳಿ ಕೂಡ ಕರೀತೇವೆ. ಸಾಮಾನ್ಯವಾಗಿ ಈ ನ್ಯೂಸ್ ಏಜೆನ್ಸಿ ಅಂತ ಹೇಳಿ ಬಂದಾಗ ಫಾರ್ ಎಕ್ಸಾಂಪಲ್ PTI ಇರ್ಬೋದು, AP ಇರ್ಬೋದು, ರಾಯ್ಟರ್ಸ್ ಇರಬಹುದು, ಆಯಿತಾ. ಸೊ ಇವುಗಳೆಲ್ಲವೂ ಕೂಡ ನ್ಯೂಸ್ ಏಜೆನ್ಸಿ. ANI ಇವುಗಳೆಲ್ಲರೂ ಕೂಡ ನ್ಯೂಸ್ ಏಜೆನ್ಸಿ, ಸುದ್ದಿ ಸಂಸ್ಥೆ ಅಥವಾ ಮಾಧ್ಯಮ ಸಂಸ್ಥೆ ಅಂತ ಹೇಳಿ ಕೂಡ ಕರೆಸ್ಕೊಳ್ತಾರೆ. ಸೊ ಇವ್ರ ಕೆಲಸ ಏನಪ್ಪ ಅಂತಂದರೆ ಸುದ್ದಿಗಳನ್ನು ಕಲೆಕ್ಟ್ ಮಾಡ್ತಾರೆ, ನ್ಯೂಸ್ ಇನ್ಫಾರ್ಮೇಷನ್ಸ್ ಎಲ್ಲವನ್ನೂ ಕೂಡ ಕಲೆ ಹಾಕ್ತಾರೆ, ಅದನ್ನು ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ. ಆದರೆ ಇವರು ಯಾವುದೇ ಪಬ್ಲಿಕೇಶನ್ಸ್ಗಳನ್ನು ಮಾಡೋದಿಲ್ಲ. ಲೈಕ್ ಹೇಗೆ ನಮ್ಮ ನ್ಯೂಸ್ ಪೇಪರ್ಗಳಲ್ಲಿ ಹೇಗೆ ನ್ಯೂಸ್ ಪೇಪರ್ ಇರ್ಬೋದು ಅಥವಾ ಮ್ಯಾಗಝೀನ್ಸ್ಗಳಿರ್ಬೋದು, ಅವ್ರುಗಳೆಲ್ಲರೂ ಕೂಡ ಸುದ್ದಿಯನ್ನು ಕಲೆ ಹಾಕ್ತಾರೆ. ರಿಪೋರ್ಟರ್ಗಳಿರ್ಬೋದು, ಸ್ಪೆಷಲ್ ರಿಪೋರ್ಟರ್ಸ್ಗಳಿರ್ಬೋದು, ಕರೆಸ್ಪಾಂಡೆಂಟ್ಸ್ಗಳಿರಬಹುದು, ಅಥವಾ ಫ್ರೀಲ್ಯಾನ್ಸರ್ಸ್ಗಳಿರ್ಬೋದು. ಸೊ ಹೀಗೆ ಬೇರೆ ಬೇರೆ ಕಡೆಗಳಿಂದ, ಬೇರೆ ಬೇರೆ ಮೂಲಗಳಿಂದ ನಾವು ಸುದ್ದಿಗಳನ್ನೆಲ್ಲವನ್ನು ಕೂಡ ನ್ಯೂಸ್ ಪೇಪರ್ಸ್ಗಳಿಗೆ ಮತ್ತು ಮ್ಯಾಗಝೀನ್ಸ್ಗಳಿಗೆ ನಾವು ಕಲೆ ಹಾಕ್ತೇವೆ. ಆದರೆ ಅದು ಪ್ರತಿದಿನ ಇರ್ಬೋದು, ವಾರಕ್ಕೊಮ್ಮೆ ಇರ್ಬೋದು, ಅಥವಾ 15 days ಒನ್ಸ್ ಇರ್ಬೋದು, ಫೋರ್ಟ್ನೈಟ್ಲಿ ಇರಬಹುದು, ಅಥವಾ ಮಂತ್ಲಿ ಇರ್ಬೋದು, 3 ತಿಂಗಳಿಗೆ ಒಮ್ಮೆ, 3 months ಒನ್ಸ್ ಬರ್ಬೋದು, 6 months ಒನ್ಸ್ ಬರ್ಬೋದು, ಆನ್ಯಲ್ ಬರ್ಬೋದು. ಸೊ ಹೀಗೆ ಅದರದೇ ಆಗಿರ್ತಕ್ಕಂಥ ಒಂದು ಪಿರಿಯಾಡಿಸಿಟಿಯನ್ನು ಇಟ್ಕೊಂಡಿದೆ. ಅದರ ಆಧಾರದ ಮೇಲೆ ಅವ್ರುಗಳೆಲ್ಲರೂ ಕೂಡ ಅದನ್ನು ಪಬ್ಲಿಕೇಶನ್ಸನ್ನು ಮಾಡ್ತಾರೆ. ಅಗೇನ್ TV ಚಾನೆಲ್ಗಳು ಕೂಡ ಅಷ್ಟೇ, ದಿನದ 24 ಗಂಟೆ ನ್ಯೂಸ್ ಚಾನೆಲ್ಸ್ಗಳಂತಲೇ ಕರಿತೀವಿ, ಸುದ್ದಿ ವಾಹಿನಿಗಳು ಅಂತ ನಾವೇನು ಹೇಳ್ತೇವೆ, ಅವುಗಳು ಪ್ರತಿದಿನವೂ ಕೂಡ ಸುದ್ದಿಗಳನ್ನು, ಪ್ರತಿದಿನವೂ ಕೂಡ ದಿನದ 24 ಗಂಟೆಯೂ ಕೂಡ ವಾರದ 7 ದಿನಗಳು ಕೂಡ ಸುದ್ದಿಯನ್ನು ಪ್ರಸಾರ ಮಾಡ್ತವೆ. ಹಾಗೆಯೇ ರೇಡಿಯೋಗಳಿಗೆ ಇರ್ಬೋದು, ಅಥವಾ ಟೆಲಿವಿಷನ್ಸ್ಗೆ ಇರ್ಬೋದು, ಅಥವಾ ಗವರ್ನಮೆಂಟ್ ಏಜೆನ್ಸೀಸ್ಗಳಿಗೆ ಇರಬಹುದು, ಅಥವಾ ನ್ಯೂಸ್ ಪೇಪರ್ಗಳಿಗೆ ಕೂಡ ಇರ್ಬೋದು. ಸೊ ಹೀಗೆ ಬೇರೆ ಬೇರೆ ಮಾಧ್ಯಮಗಳಿಗೆ ಸುದ್ದಿಯನ್ನು ಹಂಚುತ್ತಾರೆ. ಸಬ್ಸ್ಕ್ರೈಬ್ಡ್ ಬೇಸಿಸ್ ಮೇಲೆ, ಅಂದರೆ ಹಣವನ್ನು, ಚಂದಾದಾರಿಕೆ ಆಧಾರದ ಮೇಲೆ ಇವರು ಸುದ್ದಿಗಳನ್ನೆಲ್ಲವನ್ನೂ ಕೂಡ ಅವರಿಗೆ ಸಪ್ಲೈ ಮಾಡ್ತಕ್ಕಂಥದ್ದು, ಪೂರೈಕೆ ಮಾಡ್ತಕ್ಕಂತಹ ಕೆಲಸವನ್ನು ಕೂಡ ಈ ನ್ಯೂಸ್ ಏಜೆನ್ಸಿಗಳು ಕೂಡ ಮಾಡೋದು. ನೀವು ನ್ಯೂಸ್ ಪೇಪರ್ಸ್ಗಳನ್ನು ಓದೋ ಸಂದರ್ಭಗಳಲ್ಲಿ ನೀವು ನೋಡಿರ್ಬೋದು, ಸುದ್ದಿ ಮೂಲ ಅಥವಾ ಸುದ್ದಿ ಕೃಪೆ ಅಂತ ಹೇಳಿ ANI ಅಂತನೋ, ಅಥವಾ AP ಅಂತನೋ, ರಾಯ್ಟರ್ಸ್ ಅಂತನೋ, ಅಥವಾ ಇನ್ಯಾವುದೋ ಸುದ್ದಿ ಸಂಸ್ಥೆ PTI ಅಂತನೋ. ಸೊ ಹೀಗೆ ಯಾವುದೇ ಒಂದು ಬೇರೆ ಯಾವುದೋ ಸುದ್ದಿ ಸಂಸ್ಥೆಯ ಸುದ್ದಿಯನ್ನು ಅಲ್ಲಿಂದ ನಾವು ಸುದ್ದಿಯನ್ನು ತಗೊಂಡಿದ್ದೇವೆ, ಅಥವಾ ನ್ಯೂಸ್ ಏಜೆನ್ಸಿ ಅಂತನೋ. ಸೊ ಆ ಥರದ ಒಂದು ಸುದ್ದಿಗಳನ್ನು ನೀವು ಪತ್ರಿಕೆಗಳಲ್ಲಿ ನೀವು ಅಬ್ಸರ್ವ್ ಮಾಡಿರ್ಬೋದು. ಸಾಮಾನ್ಯವಾಗಿ ಇದನ್ನು ಬೈಲೈನ್ ಆರ್ಟಿಕಲ್ ಕೊಡಬೇಕಾದ್ರೆ, ಅಥವಾ ಡೇಟ್ಲೈನ್ ಕೊಡೋ ಸಂದರ್ಭಗಳಲ್ಲಿ ಅಲ್ಲಿ ಆ ಡೇಟ್ಲೈನ್ ಕೊಡೋ ಇದೆಯಲ್ಲ,
ಆ ಒಂದು ಪ್ಲೇಸ್ಗಳಲ್ಲಿ ಈ ಥರದ ಸುದ್ದಿ ನ್ಯೂಸ್ ಸರ್ವೀಸಸ್ಗಳನ್ನು ಕೂಡ ಕೊಡ್ತಕ್ಕಂಥದ್ದು, ಅಂದರೆ ಸುದ್ದಿ ಸಂಸ್ಥೆಯ ಹೆಸರನ್ನು ಕೂಡ ಅವರು ಕೊಡ್ತಕ್ಕಂತಹ ಕೆಲಸವನ್ನು ಕೂಡ ನೀವು ಮಾಡ್ತಾರೆ. ನೀವು ಅದನ್ನು ಅಬ್ಸರ್ವ್ ಮಾಡ್ಬೋದು. ನಿಮ್ಮ ನ್ಯೂಸ್ ಪೇಪರನ್ನು ತೆಗೆದು ನೋಡಿದ್ರೆ ಬಹುತೇಕ ಸಂದರ್ಭಗಳಲ್ಲಿ ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ನ್ಯೂಸ್ಗಳನ್ನು ನ್ಯೂಸ್ ಏಜೆನ್ಸಿಗಳಿಂದ ಬೇರೆ ಬೇರೆ ಮಾಧ್ಯಮಗಳು, ರೇಡಿಯೋ ಇರ್ಬೋದು, ಟೆಲಿವಿಷನ್ ಇರ್ಬೋದು, ಅಥವಾ ಗೌರ್ಮೆಂಟ್ ಏಜೆನ್ಸಿಗಳಿರ್ಬೋದು, ಅಥವಾ ನ್ಯೂಸ್ ಪೇಪರ್ಸ್ ಇರ್ಬೋದು, ಅಥವಾ ಮ್ಯಾಗಝೀನ್ಸ್ಗಳಿರ್ಬೋದು, ಇವುಗಳೆಲ್ಲರೂ ಕೂಡ ಅವ್ರುಗಳಿಂದ ಆ ನ್ಯೂಸ್ಗಳನ್ನು ತೆಗೆದುಕೊಳ್ಳುವಂತಹ ಕೆಲಸವನ್ನು ಮಾಡಿರ್ತಾರೆ. ಸೊ ಇಲ್ಲಿಯೂ ಕೂಡ ನಾವು ಹೇಗೆ ಒಂದು ನ್ಯೂಸ್ ಪೇಪರ್ ಹೇಗೆ ಕೆಲಸವನ್ನು ಮಾಡುತ್ತೆ, ಅದೇ ರೀತಿಯಾಗಿ ಒಂದು ನ್ಯೂಸ್ ಪೇಪರ್ ಇರ್ಬೋದು, ಒಂದು ಟೆಲಿವಿಷನ್ ಚಾನೆಲ್ ಇರಬಹುದು, ಅಥವಾ ಒಂದು ಮ್ಯಾಗಝೀನ್ ಕೂಡ ಆಗಿರ್ಬೋದು, ಅವರು ಹೇಗೆ ತನ್ನ ಕೆಲಸ ಕಾರ್ಯಗಳನ್ನೆಲ್ಲವನ್ನೂ ಕೂಡ, ಅಂದರೆ ನ್ಯೂಸನ್ನು ಗ್ಯಾದರ್ ಮಾಡ್ತಕ್ಕಂತಹದ್ದು, ಅಲ್ಲಿ ಒಂದಷ್ಟು ಎಡಿಟಿಂಗ್ ಕೆಲಸಗಳನ್ನು ಮಾಡ್ತಕ್ಕಂತಹದ್ದು ಹೇಗೆ ಮಾಡ್ತಾರೋ ಅದೇ ಪ್ರೊಸೀಜರ್ ನಾವೇನು 5Ws ಆ್ಯಂಡ್ 1H ಏನು ಫಾರ್ಮೆಟ್ ಮಾತಾಡ್ತೇವೆ ಮತ್ತು ಇನ್ವರ್ಟೆಡ್ ಪಿರಮಿಡ್ ಸ್ಟೈಲ್ ಅಂತ ಹೇಳ್ತೇವೆ, ಅವುಗಳನ್ನೆಲ್ಲವನ್ನೂ ಕೂಡ ಈ ನ್ಯೂಸ್ ಏಜೆನ್ಸಿಗಳಲ್ಲಿ ಅಥವಾ ಪ್ರೆಸ್ ಏಜೆನ್ಸಿಗಳಲ್ಲೆಲ್ಲವನ್ನೂ ಕೂಡ ಫಾಲೋ ಮಾಡ್ತಾರೆ. ಅದರಲ್ಲಿ ಯಾವುದೇ ವ್ಯತ್ಯಾಸಗಳು ಕೂಡ ಇರೋದಿಲ್ಲ. ಆದರೆ ಒಂದೇ ವ್ಯತ್ಯಾಸ, ಇವರು ಬ್ರಾಡ್ಕಾಸ್ಟ್ ಅಥವಾ ಟೆಲಿಕಾಸ್ಟ್ ಅಥವಾ ಏನು ಪ್ರಿಂಟಿಂಗನ್ನು, ಪಬ್ಲಿಕೇಶನ್ಸ್ಗಳನ್ನು ಯಾವತ್ತೂ ಕೂಡ ಮಾಡೋದಿಲ್ಲ. ಅದರ ಬದಲಾಗಿ ಯಾರು ಚಂದಾದಾರರಾಗಿರ್ತಾರೆ, ಈ ಒಂದು ನ್ಯೂಸ್ ಏಜೆನ್ಸಿಗಳಿಗೆ ಯಾರು ಚಂದಾದಾರಿಕೆಯನ್ನು ಮಾಡ್ಕೊಂಡಿರ್ತಾರೆ, ಸಬ್ಸ್ಕ್ರೈಬರ್ಸ್ಗಳು ಯಾರಾಗಿರ್ತಾರೆ, ಅವ್ರುಗಳಿಗೆ ನ್ಯೂಸನ್ನು ಸಪ್ಲೈ ಮಾಡ್ತಕ್ಕಂತಹ ಸುದ್ದಿಯನ್ನು ಪೂರೈಕೆ ಮಾಡುವ ಕೆಲಸವನ್ನು ಈ ಒಂದು ನ್ಯೂಸ್ ಏಜೆನ್ಸಿಗಳು, ಸುದ್ದಿ ಸಂಸ್ಥೆಗಳು ಕೂಡ ನಿರಂತರವಾಗಿ ಮಾಡ್ತಾ ಹೋಗ್ತವೆ. ಪ್ರೆಸ್ ಅಸೋಸಿಯೇಷನ್, ವೈರ್ ಸರ್ವಿಸ್ ಆರ್ news service organization that gathers, writes and distributes news from around a nation or the world to newspapers, periodicals, radio and television broadcasters, government agencies and other users. ನಾನು ಈಗಾಗಲೇ ಹೇಳಿದ ಹಾಗೆ ಈ ಪ್ರೆಸ್ ಅಸೋಸಿಯೇಷನ್ ಅವ್ರು ಏನಿದ್ದಾರೆ, ಅಂದರೆ ನ್ಯೂಸ್ ಏಜೆನ್ಸಿ ಅವ್ರು ಏನಿದ್ದಾರೆ, ಅಥವಾ ವೈರ್ ಸರ್ವಿಸ್ ಇರ್ಬೋದು, ಅಥವಾ ನ್ಯೂಸ್ ಸರ್ವಿಸ್ ಇರ್ಬೋದು, ಸೊ ಇವುಗಳ ಬೇರೆ ಬೇರೆ ಪದಗಳಲ್ಲಿ, ಬೇರೆ ಬೇರೆ ಹೆಸರಿನಲ್ಲಿ ಮಾತ್ರ ಇವುಗಳನ್ನು ಕರೀತಾರೆ. ಆದರೆ ಒಟ್ಟಾರೆಯಾಗಿ ಇವುಗಳನ್ನೆಲ್ಲವನ್ನೂ ಕೂಡ ಸುದ್ದಿ ಸಂಸ್ಥೆಗಳು ಅಂತ ಹೇಳಿ ಕೂಡ ಕರೀಲಾಗತ್ತೆ. ಪ್ರೆಸ್ ಅಸೋಸಿಯೇಷನ್, ವೈರ್ ಸರ್ವಿಸ್, ನ್ಯೂಸ್ ಸರ್ವಿಸ್ ಅಥವಾ ನ್ಯೂಸ್ ಆರ್ಗನೈಸೇಷನ್. ಸೊ ಇವುಗಳನ್ನೆಲ್ಲವನ್ನೂ ಕೂಡ ಸಾಮಾನ್ಯವಾಗಿ ನ್ಯೂಸ್ ಏಜೆನ್ಸಿ ಅಥವಾ ಪ್ರೆಸ್ ಏಜೆನ್ಸಿ ಅನ್ನೋ ಬ್ರಾಡ್ ಹೆಸರಿನಲ್ಲಿ ಕೂಡ ಕರೀತಕ್ಕಂತಹದ್ದು. ಆದರೆ ಇವುಗಳ ಕೆಲಸ ಏನು ಅಂದರೆ ಗ್ಯಾದರ್ಸ್ ದ ನ್ಯೂಸ್, ಸುದ್ದಿಗಳನ್ನು ತೆಗೆದುಕೊಳ್ತಾರೆ, ಬೇರೆ ಬೇರೆ ಕಡೆಯಿಂದ ಸುದ್ದಿಯನ್ನು ಗ್ಯಾದರ್ ಮಾಡ್ತಾರೆ. ಎಗೇನ್ ಇಲ್ಲಿಗೂ ಕೂಡ ರಿಪೋರ್ಟರ್ಗಳು ಕೂಡ ಇರ್ತಾರೆ, ವಿಡಿಯೋಗ್ರಾಫರ್ಸ್ ಇರ್ತಾರೆ, ಆಯಿತಾ. ನಾವು ಹೇಗೆ ನ್ಯೂಸ್ ಪೇಪರ್ಸ್ಗಳಲ್ಲಿ ಹೇಗೆ ಎಂಪ್ಲಾಯೀಸ್ಗಳನ್ನು ನಾವು ನೋಡ್ತೇವೆ, ಅದೇ ರೀತಿಯಾಗಿ ಕೂಡ ಇಲ್ಲಿ ಕೂಡ ಈ ನ್ಯೂಸ್ ಏಜೆನ್ಸಿಗಳಿಗೆ ಅಥವಾ ಪ್ರೆಸ್ ಏಜೆನ್ಸಿಗಳಿಗೂ ಕೂಡ ಅದೇ ರೀತಿಯಾಗಿರ್ತಕ್ಕಂತಹ ರಿಪೋರ್ಟರ್ಸ್ಗಳನ್ನು ಅವರು ಹೈಯರ್ ಮಾಡ್ತಾರೆ. ಅವ್ರುಗಳು ಇನ್ಫಾರ್ಮೇಷನ್ಸ್ಗಳನ್ನೆಲ್ಲವನ್ನು ಕೂಡ ಗ್ಯಾದರ್ ಮಾಡ್ತಾರೆ, ಇನ್ಫಾರ್ಮೇಷನ್ಸನ್ನು ತೆಗೆದುಕೊಳ್ತಾರೆ, ಮತ್ತು ಆ ಒಂದು ನ್ಯೂಸ್ ಏಜೆನ್ಸಿಗೆ ವರದಿಯನ್ನು ಮಾಡ್ತಕ್ಕಂತಹದ್ದು, ಮತ್ತು ನ್ಯೂಸನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಕ್ಕಂಥ, ಅಂದರೆ ನ್ಯೂಸನ್ನು, ಸುದ್ದಿಯನ್ನು ಹಂಚ್ತಕ್ಕಂಥದ್ದು, ಪಸರಿಸ್ತಕ್ಕಂಥದ್ದು, ಬೇರೆ ಬೇರೆ ಮಾಧ್ಯಮಗಳು ಏನಿದ್ದಾರೆ ಅವ್ರುಗಳಿಗೆಲ್ಲರೂ ಕೂಡ ನ್ಯೂಸನ್ನು ಹಂಚತಕ್ಕಂತಹ ಕೆಲಸವನ್ನು ಕೂಡ ಇವರು ಮಾಡ್ತಾರೆ. ಯಾವೆಲ್ಲ ಸುದ್ದಿ ಕಲೆಕ್ಟ್ ಮಾಡ್ತಾರೆ ಅಂತಂದರೆ ಫ್ರಮ್ ಅರೌಂಡ್ ದ ನೇಷನ್, ಅಂದರೆ ರಾಷ್ಟ್ರ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಏನೆಲ್ಲ ಸುದ್ದಿಗಳಾಗುತ್ತೆ, ಕೆಲವೊಮ್ಮೆ ಸ್ಥಳೀಯ ಮಟ್ಟದಲ್ಲಿಯೂ ಕೂಡ ಆಗ್ತಕ್ಕಂತಹ ಮಾಹಿತಿಗಳನ್ನೆಲ್ಲವನ್ನೂ ಕೂಡ ಈ ನ್ಯೂಸ್ ಏಜೆನ್ಸಿಗಳು ಕೂಡ ಕಲೆ ಹಾಕ್ತಾರೆ. ANI ಇರಬಹುದು, PTI ಇರಬಹುದು, ಇವುಗಳೆಲ್ಲರೂ ಕೂಡ AP ಇರ್ಬೋದು, ಇವ್ರುಗಳು ಕೂಡ ಲೋಕಲ್, ಸ್ಥಳೀಯ ಮಟ್ಟದಲ್ಲಿ ಕೂಡ ನಡೀತಕ್ಕಂತಹ ಸುದ್ದಿಗಳು ಏನಿದ್ದಾವೆ ಅವುಗಳನ್ನು ಕೂಡ ಕಲೆ ಹಾಕುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ. ನೀವು ಕೇಳ್ಬೋದು ANI ಅಂದರೆ ಏನು, PTI ಅಂದರೆ ಏನು, ಟ್ರಸ್ಟ್ ಆಫ್ ಇಂಡಿಯಾ, AP ಅಂದರೆ ಅದಕ್ಕೂ ಅದು ಅಂದರೆ ಇಲ್ಲಿ ಇದೇ ರೀತಿಯಾಗಿರ್ತಕ್ಕಂಥ ಫುಲ್ ಫಾರ್ಮ್ಗಳು ಇದ್ದಾವೆ. ಯು ಕ್ಯಾನ್ ಗೂಗಲ್, ನೀವು ಒಂದ್ಸರಿ ಗೂಗಲ್ ಮಾಡಿ ನಿಮಗೆ ಗೊತ್ತಾಗುತ್ತೆ PTI ಯಾವಾಗ ಶುರುವಾಯಿತು. ನೆನಪಿರಲಿ, ನಿಮಗೆ 2 ಮಾರ್ಕ್ಸ್ಗಳಿಗೆ ಈ ಥರದ ಪ್ರಶ್ನೆಗಳು ಬರುವ ಸಾಧ್ಯತೆ ಯಾವಾಗಲೂ ಕೂಡ ಇರುತ್ತೆ. ನ್ಯೂಸ್ ಏಜೆನ್ಸಿಗಳ ಹೆಸರನ್ನು ನಿಮಗೆ 2 ಮಾರ್ಕ್ಸ್ಗೆ ಅಥವಾ 5 ಮಾರ್ಕ್ಸ್ ಕ್ವೆಶ್ಚನ್ಗೆ ನಿಮ್ಮ ಎಕ್ಸಾಮ್ಸ್ಗಳಲ್ಲಿ ಕೊಡುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಿರುತ್ತೆ. ದಯವಿಟ್ಟು ಗಮನಿಸ್ಕೊಳ್ಳಿ.
ಈ ಥರದ ನ್ಯೂಸ್ ಏಜೆನ್ಸಿಗಳನ್ನು ನೀವು ಸ್ವಲ್ಪ ಗೂಗಲ್ ಮಾಡಿ, ಬೇರೆ ಬೇರೆ ನ್ಯೂಸ್ ಏಜೆನ್ಸಿಗಳು ಅಂತಲೇ ಕೂಡ ಸಿಕ್ಕತ್ತೆ. ನ್ಯಾಷನಲ್ ಲೆವೆಲ್ನಲ್ಲಿ, ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಬೇರೆ ಬೇರೆ ರೀತಿಯ ಒಂದು ನ್ಯೂಸ್ ಏಜೆನ್ಸಿಗಳು ಕೂಡ ಭಾರತದಲ್ಲಿಯೂ ಕೂಡ, ಕರ್ನಾಟಕದಲ್ಲಿಯೂ ಕೂಡ ಈ ಥರದ ಸಬ್ಸ್ಕ್ರೈಬರ್ಸ್ಗಳು ಕೂಡ, ಎಲ್ಲ ಮೀಡಿಯಾದವರು ಕೂಡ ಸಬ್ಸ್ಕ್ರೈಬರ್ಸ್ಗಳು ಕೂಡ ಆಗಿರ್ತಾರೆ. ಸೊ ಹಾಗಾಗಿ ನೀವು ನ್ಯೂಸ್ ಏಜೆನ್ಸಿಗಳ ಬಗ್ಗೆ ಪ್ರಶ್ನೆ ಕೇಳುವ ಸಾಧ್ಯತೆ ಇದೆ. ಅದರಲ್ಲೂ ಕೂಡ ಆ ನ್ಯೂಸ್ ಏಜೆನ್ಸಿಯ ಹೆಸರನ್ನು ಕೊಟ್ಟು 5 ಮಾರ್ಕ್ಗೆ ನೀವು ಆನ್ಸರ್ ಮಾಡುವಂತಹ ಪ್ರಶ್ನೆಗಳನ್ನು ಕೇಳುವ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಇವರುಗಳ ಕೆಲಸ ಏನಪ್ಪ ಅಂತಂದರೆ, ನಾನು ಈಗಾಗಲೇ ಹೇಳಿದ ಹಾಗೆ ನ್ಯಾಷನಲ್ ಲೆವೆಲಲ್ಲಿ ಇರ್ಬೋದು, ರೀಜ್ನಲ್ ಲೆವೆಲಲ್ಲಿ ಇರ್ಬೋದು, ಅಥವಾ ಲೋಕಲ್ ಕೂಡ ಆಗಿರ್ಬೋದು, ಅಥವಾ ಇಂಟರ್ನ್ಯಾಷನಲ್ ಲೆವೆಲ್ಲು ಕೂಡ ಆಗಿರಬಹುದು. ಸೊ ಫ್ರಮ್ ಅರೌಂಡ್ ಎ ನೇಷನ್ ಆರ್ ದ ವರ್ಲ್ಡ್ ಟು ನ್ಯೂಸ್ ಪೇಪರ್, ಇಡೀ ಪ್ರಪಂಚದಲ್ಲಿ ಇರತಕ್ಕಂತಹ ನ್ಯೂಸ್ ಪೇಪರ್ ಆಗಿರ್ಬೋದು, ರಾಷ್ಟ್ರ ಮಟ್ಟದ ಪತ್ರಿಕೆಗಳಾಗಿರ್ಬೋದು, ಅಥವಾ ಮ್ಯಾಗಝೀನ್ಸ್ಗಳು ಕೂಡ ಆಗಿರಬಹುದು, ಅಥವಾ ರೇಡಿಯೋ, ಟೆಲಿವಿಷನ್ ಆಗಿರಬಹುದು, ಅಥವಾ ನ್ಯೂಸ್ ಪೇಪರ್ಗಳನ್ನ ಈಗಾಗಲೇ ಹೇಳಿದ ಹಾಗೆ ಗೌರ್ನಮೆಂಟ್ ಏಜೆನ್ಸಿಗಳು ಕೂಡ ಆಗಿರಬಹುದು. ಸೊ ಹೀಗೆ ಬೇರೆ ಬೇರೆ ಯೂಸರ್ಸ್ಗಳಿಗೆ ಎಲ್ಲರಿಗೂ ಕೂಡ, ಅಂದರೆ ಓದುಗರು ಯಾರಿದ್ದಾರೆ ಅಥವಾ ಕೇಳುಗರಿದ್ದಾರೆ ಅಥವಾ ನೋಡುಗರಿದ್ದಾರೆ, ಅವ್ರುಗಳಿಗೂ ಕೂಡ ಈ ಥರದ ಸುದ್ದಿಗಳನ್ನು ಹಂಚ್ತಕ್ಕಂತಹ ಕೆಲಸವನ್ನು ಈ ನ್ಯೂಸ್ ಏಜೆನ್ಸಿ ಅಥವಾ ಪ್ರೆಸ್ ಏಜೆನ್ಸಿಯವರು ಕೂಡ ಮಾಡ್ತಕ್ಕಂತಹದ್ದು. ಸೊ ಇಟ್ ಡಸಂಟ್ ಜನರಲಿ ಪಬ್ಲಿಷ್ ನ್ಯೂಸ್ ಇಟ್ ಸೆಲ್ಫ್. ನಾನು ಈಗಾಗಲೇ ಹೇಳಿದ ಹಾಗೆ ಸಾಮಾನ್ಯವಾಗಿ ಈ ಒಂದು ನ್ಯೂಸ್ ಏಜೆನ್ಸಿಗಳೇನಿದ್ದಾರೆ, ಪ್ರೆಸ್ ಏಜೆನ್ಸಿಯವರು ಏನಿದ್ದಾರೆ, ಅವರೇ ಸ್ವತಃ ಯಾವುದೇ ಪಬ್ಲಿಕೇಶನ್ಸನ್ನು ಹೊಂದಿರೋದಿಲ್ಲ. ಅದರ ಬದಲಾಗಿ ಈ ಮೊದಲು ಅವರು ಟೆಲಿಪ್ರಿಂಟರ್ ಅಂತ ಹೇಳಿ ಇತ್ತು. ನಾವು ಏನು ನ್ಯೂಸ್ ಪೇಪರ್ನ ನ್ಯೂಸ್ ರೀಡರ್ಸ್ಗಳು ಟೆಲಿಪ್ರಾಂಪ್ಟರ್ನ ಯೂಸ್ ಮಾಡ್ತಾರೆ ಅಂತ ಹೇಳ್ತೀವಲ್ಲ, ಅದೇ ರೀತಿಯಾಗಿ ಟೆಲಿಪ್ರಿಂಟರ್ಗಳು ಇತ್ತು ಮೊದಲು. ಆ ಟೆಲಿಪ್ರಿಂಟರ್ನಲ್ಲಿ ಅವರು ಫ್ಯಾಕ್ಸ್ ರೀತಿ, ನಿಮಗೆ ಗೊತ್ತಿರ್ಬೋದು, ಫ್ಯಾಕ್ಸ್ನಲ್ಲಿ ಸುದ್ದಿಯನ್ನು ಟೈಪ್ ಮಾಡ್ತಾರೆ ಅಥವಾ ಬರೀತಾರೆ, ಅದನ್ನು ಫ್ಯಾಕ್ಸಲ್ಲಿ ಕಳಿಸ್ತಾರೆ. ಅದೇ ರೀತಿಯಾಗಿರ್ತಕ್ಕಂಥ ಒಂದು ಟೆಲಿಪ್ರಿಂಟರ್ ಅನ್ನೋ ಒಂದು ಮೆಷಿನ್ ಇತ್ತು. ಆ ಟೆಲಿಪ್ರಿಂಟರ್ ಮೆಷಿನ್ ಕೆಲಸ ಏನು ಅಂತಂದರೆ, ಸುದ್ದಿಯನ್ನು ಇವರು ಈ ಕಡೆಯಿಂದ ಸುದ್ದಿಯನ್ನು ಅಪ್ಡೇಟ್ ಮಾಡಿದ್ರೆ ಆ ಟೆಲಿಪ್ರಿಂಟರ್ಗೆ ಅದು ಕನೆಕ್ಷನ್ನ ತಗೊಂಡಿರ್ತಾರೆ, ಅವ್ರು ಸಬ್ಸ್ಕ್ರೈಬರ್ ಆಗಿರ್ತಾರೆ, ಪ್ರತಿ ತಿಂಗಳಿಗೆ ಇಷ್ಟು ಹಣ ಅಂತ ಹೇಳಿ ಅವರು ಪೇ ಮಾಡಬೇಕು. ಆ ಥರ ಸಬ್ಸ್ಕ್ರೈಬರ್ ಆಗಿರ್ತಾರೆ, ಚಂದಾದಾರರಾಗಿರ್ತಾರೆ. ಅಲ್ಲಿ ಯಾರು ಸಬ್ಸ್ಕ್ರೈಬರ್ ಇದ್ದಾರೆ, ಇಲ್ಲಿ ಟೈಪ್ ಮಾಡಿ ಕಳಿಸಿದ ಕೂಡಲೇ, ಸೆಂಡ್ ಮಾಡಿದ ಕೂಡಲೇ ಆ ಟೆಲಿಪ್ರಿಂಟರಲ್ಲಿ ಆ ಸುದ್ದಿಯನ್ನು ಅಲ್ಲಿ ಆ ಒಂದು ಶೀಟ್ನಲ್ಲಿ ಅದು ಪ್ರಿಂಟ್ ಮಾಡೋದಕ್ಕೆ ಶುರು ಮಾಡುತ್ತೆ. ಆ ಸುದ್ದಿಯನ್ನು ಓದ್ಕೊಂಡು ಯಾವ ಸುದ್ದಿ, ಯಾವತ್ತಿಗೆ ಯಾವ ಸುದ್ದಿಯ ಅವಶ್ಯಕತೆ ಇದೆ ಅನ್ನೋದನ್ನು ಆ ನ್ಯೂಸ್ ಪೇಪರ್ ಅವ್ರು ಇರ್ಬೋದು, ಅಥವಾ ಟೆಲಿವಿಷನ್ ಅವ್ರು ಇರ್ಬೋದು, ಅಥವಾ ರೇಡಿಯೋದವ್ರು ಇರ್ಬೋದು, ಅಥವಾ ಗೌರ್ನಮೆಂಟ್ ಏಜೆನ್ಸಿಗಳು ಕೂಡ ಇರ್ಬೋದು, ಅವ್ರುಗಳು ಅವರ ಅವಶ್ಯಕತೆ ಎಷ್ಟಿದೆ, ಯಾವ ಸುದ್ದಿಯ ಅವಶ್ಯಕತೆ ಇದೆ, ಅಥವಾ ಯಾವುದು ಇಂಪಾರ್ಟೆಂಟ್ ಸುದ್ದಿ ಅವತ್ತು ಇದೆ, ಅದನ್ನು ಅವರು ತೆಗೆದುಕೊಳ್ತಾರೆ. ಅದನ್ನು ಅವರು ಪತ್ರಿಕೆಗಳಲ್ಲಿ ಪಬ್ಲಿಷ್ ಮಾಡ್ತಕ್ಕಂಥದ್ದು, ಬ್ರಾಡ್ಕಾಸ್ಟ್ ಮಾಡ್ತಕ್ಕಂಥದ್ದು, ಮತ್ತು ಟೆಲಿಕಾಸ್ಟ್ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಹೋಗ್ತಾರೆ. ಆದರೆ ನೆನಪಿರಲಿ, ನ್ಯೂಸ್ ಏಜೆನ್ಸಿಗಳು ಸ್ವತಃ ತಮ್ಮದೇ ಒಂದು ಪಬ್ಲಿಕೇಶನ್ಸನ್ನು, ಅವರದ್ದೇ ಆಗಿರ್ತಕ್ಕಂತಹ ಒಂದು ಪಬ್ಲಿಷಿಂಗ್ ಹೌಸನ್ನು ಅವರು ಯಾವತ್ತೂ ಕೂಡ ಇಟ್ಕೊಳ್ಳೋದಿಲ್ಲ. ಬಟ್ ಸಪ್ಲೈಸ್ ನ್ಯೂಸ್ ಟು ಇಟ್ಸ್ ಸಬ್ಸ್ಕ್ರೈಬರ್ಸ್. ಸುದ್ದಿಗಳಿಗೆ ನಾನು ಈಗಾಗಲೇ ಹೇಳಿದ ಹಾಗೆ ಸಬ್ಸ್ಕ್ರೈಬರ್ಸ್ ಏನಿದ್ದಾರೆ, ಅದರ ಚಂದಾದಾರರು ಏನಿದ್ದಾರೆ, ಈಗ ಫಾರ್ ಎಕ್ಸಾಂಪಲ್ ನೀವೊಂದು ನ್ಯೂಸ್ ಪೇಪರನ್ನು ತರಿಸ್ತೀರಿ, ಹಿಂದೂನೋ, ಟೈಮ್ಸ್ ಆಫ್ ಇಂಡಿಯಾನೋ, ಡೆಕ್ಕನ್ ಹೆರಾಲ್ಡೋ, ಅಥವಾ ಕನ್ನಡಪ್ರಭನೋ, ವಿಜಯ ಕರ್ನಾಟಕನೋ, ವಿಜಯವಾಣಿನೋ, ಯಾವುದೋ ಒಂದು ಪತ್ರಿಕೆನ ನೀವು ತರಿಸ್ತೀರ ಮನೆಗೆ. ನೀವು ಅದಕ್ಕೆ ಪ್ರತಿ ತಿಂಗಳು ಇಷ್ಟು ಹಣ ಅಂತ ಹೇಳಿ ಪೇ ಮಾಡಬೇಕು. 100 ರೂಪಾಯೋ 150 ರೂಪಾಯೋ ಎಷ್ಟೋ ಹಣವನ್ನು ನೀವು ಅದಕ್ಕೆ ಪೇ ಮಾಡಬೇಕು. ಹಣ ಪೇ ಮಾಡಿದ್ರೆ ನಿಮ್ಮ ಮನೆ ಬಾಗಿಲಿಗೆ ಆ ನ್ಯೂಸ್ ಪೇಪರನ್ನು ತಂದು ಹಾಕ್ತಾರೆ. ಸೊ ಇದೇ ರೀತಿಯಾಗಿ ಕೂಡ ನೀವು ಸಬ್ಸ್ಕ್ರೈಬರ್ಸ್ ಆಗ್ತೀರಿ, ಚಂದಾದಾರರಾಗ್ತೀರಿ. ಚಂದಾದಾರರ ಆದಮೇಲೆ ಪ್ರತಿ ದಿನವೂ ಕೂಡ ಅವ್ರು ಏನು ನ್ಯೂಸನ್ನು ಗ್ಯಾದರ್ ಮಾಡ್ತಾರೆ, ಆ ನ್ಯೂಸ್ ಎಲ್ಲವನ್ನೂ ಕೂಡ ಆ ಸಬ್ಸ್ಕ್ರೈಬರ್ಸ್ಗಳಿಗೆ ತಲುಪಿಸುವಂತಹ ಕೆಲಸವನ್ನು ಈ ನ್ಯೂಸ್ ಏಜೆನ್ಸಿಗಳು ಕೂಡ ಮಾಡ್ತಾರೆ. ಬೈ ಶೇರಿಂಗ್ ಕಾಸ್ಟ್ ಆಫ್ ಟೈಮ್ ಸರ್ವೀಸಸ್ ದೇ ಕುಡ್ ನಾಟ್ ಅದರ್ವೈಸ್ ಅಫೋರ್ಡ್. ಆದರೆ ಯಾರಿಗೆ ಅವರು ಸಬ್ಸ್ಕ್ರೈಬರ್ ಆಗಿದ್ದಾರೆ ಅವ್ರುಗಳು ಇವ್ರಿಗೆ ಅಂದರೆ ಈ ನ್ಯೂಸ್ ಏಜೆನ್ಸಿಗಳಿಗೆ ಹಣವನ್ನು ಪೇ ಮಾಡ್ತಾರೆ. ಅದರ್ವೈಸ್ ದೇ ಕಾಂಟ್ ಅಫೋರ್ಡ್. ಅವ್ರಿಗೆ ಬೇರೆ ಮೂಲಗಳು ಇರೋದಿಲ್ಲ. ಯಾಕೆ ಅಂದರೆ ಅಲ್ಲಿ ಒಂದು ANI ಇರ್ಬೋದು, PTI ಇರ್ಬೋದು, ಅಥವಾ AP ಇರ್ಬೋದು, ಈ ಥರ ರಾಯ್ಟರ್ಸ್ ಇರ್ಬೋದು, ಯಾವುದೇ ನ್ಯೂಸ್ ಏಜೆನ್ಸಿಗಳಿರ್ಬೋದು, ಅವ್ರುಗಳಿಗೆ ಯಾರೂ ಕೂಡ ಅಡ್ವರ್ಟೈಸ್ಮೆಂಟ್ ಬೇಸ್ ಮೇಲೆ ಕೆಲಸವನ್ನು ಮಾಡೋದಿಲ್ಲ. ಇವರು ಯಾರೂ ಕೂಡ ಇವ್ರುಗಳಿಗೆ ಜಾಹೀರಾತು ಅಂದರೆ ನ್ಯೂಸ್ ಪೇಪರ್ಸ್ಗಳಿಗೆ ಅಥವಾ ಮ್ಯಾಗಝೀನ್ಸ್ಗಳಿಗೆ, ರೇಡಿಯೋಗೆ, ಟೆಲಿವಿಷನ್ಸ್ಗಳಿಗೆಲ್ಲ ನಾವು ಅಡ್ವರ್ಟೈಸ್ಮೆಂಟ್ಸ್ಗಳು ಬರುತ್ತೆ. ದಟ್ ಈಸ್ ದ ಸೋರ್ಸ್ ಆಫ್ ರೆವಿನ್ಯೂ ಅವ್ರಿಗೆ. ಅದು ಆದರೆ ಆ ಎಲ್ಲ ಮಾಧ್ಯಮಗಳಿಗೆ ಕೂಡ
ಆದಾಯದ ಮೂಲ ಇರ್ತಕ್ಕಂತಹದ್ದೇ ಅಡ್ವರ್ಟೈಸ್ಮೆಂಟ್ಸ್ಗಳು. ಆದರೆ ಈ ನ್ಯೂಸ್ ಏಜೆನ್ಸಿಗಳಿಗೆ ಆದಾಯದ ಮೂಲ ಯಾವತ್ತಿಗೂ ಕೂಡ ಯಾರು ಸಬ್ಸ್ಕ್ರೈಬರ್ಸ್ ಇದ್ದಾರೆ, ನಾವು ಯಾರಿಗೆ ಸುದ್ದಿಯನ್ನು ಇವರು ಪೂರೈಕೆ ಮಾಡ್ತಾರೆ, ಆ ಚಂದಾದಾರರಿಂದ ಬರ್ತಕ್ಕಂತಹ ಹಣ ಏನಿದೆ ಅದೇ ಅವರಿಗೆ ಮೇನ್ ಸೋರ್ಸ್ ಆಫ್ ರೆವಿನ್ಯೂ ಕೂಡ, ಇನ್ಕಮ್ ಕೂಡ ಆಗಿರ್ತಕ್ಕಂಥದ್ದು. ಅದನ್ನು ಹೊರತುಪಡಿಸಿ ಬೇರೆ ರೀತಿಯ ಆದಾಯಗಳು, ಬೇರೆ ಮೂಲದ ಆದಾಯಗಳು ಕೂಡ ಇವರಿಗೆ ಬರೋದಿಲ್ಲ. ಸೊ ಹಾಗಾಗಿ ಇವರು ಹಣವನ್ನು ಚಂದಾದಾರರ ರೂಪದಲ್ಲಿ ಸುದ್ದಿಗಳನ್ನು ಅವರಿಗೆ ಸಪ್ಲೈ ಮಾಡ್ತಕ್ಕಂತಹ ಕೆಲಸವನ್ನು ಕೂಡ ಮಾಡುವಂತಹ ಕೆಲಸವನ್ನು ಇವರು ಮಾಡ್ತಾರೆ. ಆಲ್ ದ ಮಾಸ್ ಮೀಡಿಯಾ, ಎಲ್ಲ ಮೀಡಿಯಾ ಇಲ್ಲಿ ಆಲ್ ದ ಮಾಸ್ ಮೀಡಿಯಾ ಅಂತ ಅಂದಾಗ ಪ್ರಿಂಟ್ ಬರುತ್ತೆ, ಟೆಲಿವಿಷನ್ ಬರುತ್ತೆ, ರೇಡಿಯೋ ಬರುತ್ತೆ, ಈಗ ನಮ್ಮ ಸೋಷಿಯಲ್ ಮೀಡಿಯಾಗಳು ಕೂಡ, ಅಂದರೆ ಏನು ನಾವು ಆನ್ಲೈನ್ ಇ ಮ್ಯಾಗಝಿನ್ಸ್ಗಳು, ಈ ಪ್ರಿಂಟ್ ನಾವೇನಲ್ಲ ಈ ಪೇಪರ್ಗಳಂತ ನಾವೇನು ಹೇಳ್ತೇವೆ, ಅವ್ರುಗಳು ಎಲ್ಲರೂ ಕೂಡ ಡಿಪೆಂಡ್ ಅಪಾನ್ ಏಜೆನ್ಸೀಸ್ ಫಾರ್ ದ ಬಲ್ಕ್ ಆಫ್ ದ ನ್ಯೂಸ್. ಹೆಚ್ಚು ಸುದ್ದಿಗಳನ್ನು ತೆಗೆದುಕೊಳ್ಳಿಕ್ಕೆ. ಯಾಕಂತಂದರೆ ಕರ್ನಾಟಕದಲ್ಲಿ ಒಂದು ಫಾರ್ ಎಕ್ಸಾಂಪಲ್ ವಿಜಯ ಕರ್ನಾಟಕ ಅಂತ ಇಟ್ಕೊಳ್ಳೋಣಪ್ಪ. ವಿಜಯ ಕರ್ನಾಟಕ ನ್ಯೂಸ್ ಪೇಪರ್ ಕರ್ನಾಟಕದಲ್ಲಿ ಅದು ಪಬ್ಲಿಕ್ ಎಲ್ಲ ಕಡೆನೂ ಕೂಡ ಪಬ್ಲಿಷ್ ಆಗುತ್ತೆ, ಕರ್ನಾಟಕದ ಎಲ್ಲ ಕಡೆನೂ ಕೂಡ ಅದು ಸಪ್ಲೈ ಆಗುತ್ತೆ. ಸೊ ನಾನೇನು ಮಾಡ್ಬೋದು, ಕರ್ನಾಟಕದಲ್ಲಿ ನನ್ನ ಎಲ್ಲ ಜಿಲ್ಲೆಗಳಲ್ಲಿ ಮತ್ತು ಎಲ್ಲ ಅಲ್ಲಿರ್ತಕ್ಕಂತಹ ಏನು ಹೋಬಳಿ ಲೆವೆಲಲ್ಲಿ ಅಥವಾ ಸ್ಟ್ರಿಂಜರ್ಸ್ಗಳು ಹೀಗೆ ಆ ಒಂದು ಡಿಸ್ಟಿಕ್ಗಳಿಗೆ ಮತ್ತು ಆಯಾ ಸಿಟಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ನಾನು ರಿಪೋರ್ಟರ್ಗಳನ್ನು, ಒಂದಷ್ಟು ಕರೆಸ್ಪಾಂಡೆಂಟ್ಸ್ಗಳನ್ನು ನಾನು ಹೈರ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಆದರೆ ಅಪಾರ್ಟ್ ಫ್ರಮ್ ದಟ್ ನನಗೆ ಅದನ್ನು ಹೊರತುಪಡಿಸಿ, ಕರ್ನಾಟಕ ಹೊರತುಪಡಿಸಿ ಕೂಡ ಬೇರೆ ಬೇರೆ ಸ್ಟೇಟಿಂದ ಇರ್ಬೋದು, ಬೇರೆ ಬೇರೆ ನ್ಯಾಷನಲ್ ಲೆವೆಲ್ ಇರ್ಬೋದು ಅಥವಾ ಇಂಟರ್ನ್ಯಾಷನಲ್ ಲೆವೆಲ್ ಇರ್ಬೋದು, ಅಲ್ಲಿಯ ಸುದ್ದಿಯನ್ನು ನಾನು ಕಲೆ ಹಾಕಬೇಕು ಅಂತ ಅಂದಾಗ ನನ್ನ ರಿಪೋರ್ಟರ್ಸ್ಗಳನ್ನು ನಾನು ಅಲ್ಲಿ ಅವ್ರನ್ನ ಅಪಾಯಿಂಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಕೆಲವೊಮ್ಮೆ ಅಪಾಯಿಂಟ್ ಮಾಡ್ಬೋದು. ಕೆಲವು ನ್ಯೂಸ್ ಪೇಪರ್, ತುಂಬ ದೊಡ್ಡ ನ್ಯೂಸ್ ಪೇಪರ್ಗಳು ಲೈಕ್ ನ್ಯಾಷನಲ್ ಲೆವೆಲ್ನಲ್ಲಿ ಕೂಡ ಅವರು ಸ್ವಲ್ಪ ದೊಡ್ಡ ಮಟ್ಟದ ಇದನ್ನು ಇಟ್ಕೊಂಡಿದ್ದಾರೆ, ಕಾಂಟ್ಯಾಕ್ಟ್ಸ್ಗಳನ್ನ ಇಟ್ಕೊಂಡಿದ್ದಾರೆ, ಅವರ ನೆಟ್ವರ್ಕ್ ಅಷ್ಟು ಚೆನ್ನಾಗಿದೆ ಅಂತ ಅಂದಾಗ ಕೆಲವು ಪತ್ರಿಕೆಗಳು ನ್ಯಾಷನಲ್ ಲೆವೆಲಲ್ಲಿ ಡೆಲ್ಲಿಯಲ್ಲಿ ಒಬ್ಬ ಕರೆಸ್ಪಾಂಡೆಂಟ್ಸ್ನ ಇಟ್ಟಿರ್ತಾರೆ. ಅಲ್ಲಿ ಡೆಲ್ಲಿನಲ್ಲಿ ಏನೆಲ್ಲ ಡೆವಲಪ್ಮೆಂಟ್ಸ್ಗಳು ಆಗುತ್ತೆ ಆ ಡೆವಲಪ್ಮೆಂಟ್ಸ್ಗಳನ್ನು ನಿರಂತರವಾಗಿ ಪತ್ರಿಕೆಗಳಿಗೆ ಕೊಡ್ತಕ್ಕಂತಹ ಕೆಲಸವನ್ನು ಮಾಡ್ತಾರೆ. ಆದರೆ ಆ ರೀತಿ ಅಫೋರ್ಡ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಪರಿಸ್ಥಿತಿ ಇದ್ದಾಗ ಅವ್ರೇನು ಮಾಡ್ತಾರೆ, ನ್ಯೂಸ್ ಏಜೆನ್ಸಿಗಳ ಮೇಲೆ ಡಿಪೆಂಡ್ ಆಗ್ತಕ್ಕಂಥದ್ದು. ನ್ಯೂಸ್ ಏಜೆನ್ಸಿಗಳಲ್ಲಿ ಸಬ್ಸ್ಕ್ರೈಬ್ ಆಗ್ತಾರೆ. ಆ ನ್ಯೂಸ್ ಏಜೆನ್ಸಿಗಳು ಅವರು ಬೇರೆ ಎಲ್ಲ ರೀಜನಲ್ಲೂ ಕೂಡ ಹೇಳಿದ್ನಲ್ಲ, ಲೋಕಲ್ಲಿಂದ ಹಿಡಿದು ಇಂಟರ್ನ್ಯಾಷನಲ್ ಲೆವೆಲ್ವರೆಗೂ ಕೂಡ ರಿಪೋರ್ಟರ್ಸ್ನ ಅವರು ಹೈರ್ ಮಾಡುತ್ತಾರೆ, ಅಪಾಯಿಂಟ್ ಮಾಡ್ಕೊಂಡಿರ್ತಾರೆ. ಅವರು ನ್ಯೂಸನ್ನು ಗ್ಯಾದರ್ ಮಾಡ್ತಾರೆ. ಅವರು ಗ್ಯಾದರ್ ಮಾಡಿದ ನ್ಯೂಸನ್ನೆಲ್ಲವನ್ನೂ ಕೂಡ ಅವರ ನಿರ್ದಿಷ್ಟ ವೆಬ್ಸೈಟ್ಗಳಲ್ಲಿ ಇವತ್ತಿನ ದಿನಗಳಲ್ಲಿ ಅವ್ರದ್ದೇ ಆದಂತಹ ವೆಬ್ಸೈಟ್ಸ್ಗಳಿರುತ್ತೆ. ಆ ವೆಬ್ಸೈಟ್ಗಳಲ್ಲಿ ಅದನ್ನು ಎಲ್ಲವನ್ನೂ ಕೂಡ ಪ್ರತಿದಿನವೂ ಕೂಡ ಅಪ್ಲೋಡ್ ಮಾಡೋ ಕೆಲಸವನ್ನು ಮಾಡ್ತಾರೆ. ಆ ಸಬ್ಸ್ಕ್ರೈಬರ್ಸ್ ಯಾರಿರ್ತಾರೆ ಆ ಸಬ್ಸ್ಕ್ರೈಬರ್ಸ್ಗಳಿಗೂ ಕೂಡ ಆ ವೆಬ್ಸೈಟ್ಸ್ಗಳು ರೀಚ್ ಆಗುತ್ತೆ. ಅವ್ರುಗಳಿಗೂ ಕೂಡ ಆ ಸುದ್ದಿಗಳು ಕೂಡ ಹೋಗುತ್ತೆ. ಆ ಸುದ್ದಿಗಳನ್ನು ಅವ್ರುಗಳು ಅಲ್ಲಿಂದ ತೆಗೆದುಕೊಳ್ತಾರೆ. ಅವ್ರಿಗೆ ವರ್ನಾಕ್ಯುಲರ್, ಈಗ ಇಂಗ್ಲೀಷಲ್ಲಿ ಬೇಕಂದರೆ ಇಂಗ್ಲೀಷಲ್ಲಿ ಹಾಗೆ ಅದನ್ನು ಇಟ್ಕೊಳ್ಬೋದು, ಅಥವಾ ಅವ್ರ ಸ್ಟೈಲ್ ಶೀಟ್ಗೆ ಅದನ್ನೆಲ್ಲವನ್ನೂ ಕೂಡ ಸ್ವಲ್ಪ ರಿರೈಟ್ ಮಾಡಿಕೊಂಡು, ಸ್ವಲ್ಪ ಮಾಡ್ಯುಲೇಷನ್ಸ್ಗಳನ್ನು ಮಾಡಿಕೊಂಡು, ಸ್ವಲ್ಪ ಚೇಂಜಸ್ಗಳನ್ನು ಮಾಡಿಕೊಂಡು ಅವರು ಅದನ್ನು ಬಳಸ್ಕೊಳ್ಬಹುದು. ಅಥವಾ ಟ್ರಾನ್ಸ್ಲೇಷನ್ ಬೇಕು ಅಂದರೆ ವರ್ನಾಕ್ಯುಲರ್ ಲ್ಯಾಂಗ್ವೇಜಲ್ಲಿ ಕನ್ನಡ ಇರ್ಬೋದು, ತಮಿಳು, ತೆಲುಗು, ಮಲಯಾಳಂ, ಸೊ ಯಾವ ಭಾಷೆಗೆ ಬೇಕು ಆ ಭಾಷೆಗೆ ಕೂಡ ಅವರು ಅದನ್ನು ಟ್ರಾನ್ಸ್ಲೇಷನ್ಸನ್ನು ಮಾಡಿಕೊಂಡು ಕೂಡ ಸುದ್ದಿಯನ್ನು ಪಬ್ಲಿಷ್ ಮಾಡೋದಕ್ಕೆ ಕೂಡ ಸಾಧ್ಯ ಇರುತ್ತೆ. ನೆನಪಿರಲಿ, ಇದೇ ಕಾರಣಕ್ಕೆ ನಮ್ಮ ಪತ್ರಿಕೆಗಳಲ್ಲಿ ಯಾವತ್ತಿಗೂ ಕೂಡ ಸುದ್ದಿ ಶಾರ್ಟೇಜ್ ಅಂತಕ್ಕಂಥದ್ದು, ಸುದ್ದಿಗೆ ಬರ ಬಂತಪ್ಪ, ಸುದ್ದಿ ಕಡಿಮೆ ಆಯಿತು ಅನ್ನುವಂತಹ ಪರಿಸ್ಥಿತಿ ಯಾವತ್ತಿಗೂ ಕೂಡ ಬರೋದಿಲ್ಲ. ಬಿಕಾಸ್ ಆಫ್ ದಿಸ್ ಓನ್ಲಿ, ಈ ಒಂದು ಕಾರಣಕ್ಕೆ. ಅಂದರೆ ನ್ಯೂಸ್ ಏಜೆನ್ಸಿಗಳಿಂದ ಬರ್ತಕ್ಕಂತಹ ಸುದ್ದಿಗಳು ಏನಿರ್ತವೆ ಆ ಸುದ್ದಿಗಳನ್ನು ವರ್ನಾಕ್ಯುಲರ್ಗೆ ಬಂದಾಗ ಅವರು ಅದನ್ನು ಅಲ್ಲಿ ಆ ಭಾಷೆಗೆ ಅದನ್ನು ಟ್ರಾನ್ಸ್ಲೇಷನ್ ಮಾಡಿ, ಭಾಷಾಂತರ ಮಾಡಿಕೊಂಡು ಆಮೇಲೆ ಆ ಸುದ್ದಿಯನ್ನು ತೆಗೆದುಕೊಳ್ತಕ್ಕಂತಹ ಕೆಲಸವನ್ನು ಕೂಡ ಮಾಡ್ತಾರೆ. ಮೋಸ್ಟ್ ಆಫ್ ದ ಟೈಮ್, ಬಹುತೇಕ ಸಂದರ್ಭಗಳಲ್ಲಿ ಮಾಧ್ಯಮಗಳು, ಎಲ್ಲ ಮಾಧ್ಯಮಗಳು ಇರ್ರೆಸ್ಪೆಕ್ಟಿವ್ ಆಫ್ ಆಲ್ ಮೀಡಿಯಾ, ಆಯಿತಾ, ಟೆಲಿವಿಷನ್ ಇರ್ಬೋದು, ಪ್ರಿಂಟ್ ಮೀಡಿಯಾ ಇರ್ಬೋದು, ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು, ನ್ಯೂ ಮೀಡಿಯಾ ಇರ್ಬೋದು, ಯಾವುದೇ ಮಾಧ್ಯಮಗಳೆಲ್ಲರೂ ಕೂಡ ಈ ನ್ಯೂಸ್ ಏಜೆನ್ಸಿಗಳ ಮೇಲೆ ಡಿಪೆಂಡೆಂಟ್ ಆಗಿರ್ತಕ್ಕಂಥದ್ದು. even including those few that have extensive news gathering resources of their own. ನಾನು ಈಗಾಗಲೇ ಹೇಳಿದ ಹಾಗೆ ಇವೊಂದು ಅವರಲ್ಲಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಕರೆಸ್ಪಾಂಡೆಂಟು, ಅಥವಾ ನ್ಯಾಷನಲ್ ಲೆವೆಲಲ್ಲಿ ಒಬ್ಬ ಕರೆಸ್ಪಾಂಡೆಂಟ್ಸ್ಗಳು, ಅಥವಾ ಬೇರೆ ಬೇರೆ ಸ್ಟೇಟಲ್ಲಿ ಒಬ್ಬ ಕರೆಸ್ಪಾಂಡೆಂಟ್ಸ್ಗಳನ್ನು ಇಟ್ಟಿದ್ರೂ ಕೂಡ, ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿದ್ರೂ ಕೂಡ, ಎಷ್ಟೇ ದೊಡ್ಡ ಮಟ್ಟದ ರಿಸೋರ್ಸನ್ನು ಇಟ್ಟಿದ್ದೀವಿ ನ್ಯೂಸನ್ನು ಗ್ಯಾದರ್ ಮಾಡಲಿಕ್ಕೆ ಆದರೂ ಕೂಡ ಈ ಒಂದು ನ್ಯೂಸ್ ಏಜೆನ್ಸಿಗಳ ಮೇಲೆ ಅಂತಹ ಪತ್ರಿಕೆಗಳೂ ಕೂಡ
ಈಗ ಟೈಮ್ಸ್ ಆಫ್ ಇಂಡಿಯಾ ತಗೊಳ್ಳಿ, ಟೈಮ್ಸ್ ಆಫ್ ಇಂಡಿಯಾದವರು ಕೂಡ ದೊಡ್ಡ ಮಟ್ಟದ ಒಂದು ಇದನ್ನು ಅವರು ನೆಟ್ವರ್ಕನ್ನು ಇಟ್ಟಿದ್ದಾರೆ. ಇಡೀ ನ್ಯಾಷನಲ್ ಲೆವೆಲಲ್ಲಿ ಲೀಡಿಂಗ್ ನ್ಯೂಸ್ ಪೇಪರ್ ಅಂತ ಹೇಳಿ, ಅಂದರೆ ಟಾಪ್ 1 ಇರ್ತಕ್ಕಂತಹ ನ್ಯೂಸ್ ಪೇಪರ್ ಟೈಮ್ಸ್ ಆಫ್ ಇಂಡಿಯಾ. ಅದು ಕೂಡ ನ್ಯೂಸ್ ಏಜೆನ್ಸಿಗಳ ಮೇಲೆ ಡಿಪೆಂಡ್ ಆಗಿದೆ. ಅವರು ಕೂಡ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಕೂಡ ಅವರು ಕರೆಸ್ಪಾಂಡೆಂಟ್ಸ್ಗಳನ್ನು ಇಟ್ಟಿದ್ದಾರೆ. ಆದರೂ ಕೂಡ ನಾವು ನ್ಯೂಸ್ ಏಜೆನ್ಸಿಗಳನ್ನು ಅವರು ಸಬ್ಸ್ಕ್ರೈಬರ್ ಆಗಿದ್ದಾರೆ, ಅಲ್ಲಿಂದನೂ ಕೂಡ ಸುದ್ದಿಗಳನ್ನು ಅವರು ತೆಗೆದುಕೊಳ್ತಕ್ಕಂಥದ್ದು. ಟೈಮ್ಸ್ ಆಫ್ ಇಂಡಿಯಾದವರು ರಾಯ್ಟರ್ಸ್ ನ್ಯೂಸ್ ಏಜೆನ್ಸಿಯಲ್ಲಿ ಸಬ್ಸ್ಕ್ರೈಬ್ ಆಗಿದ್ದಾರೆ, ಅಗೇನ್ PTIನಲ್ಲಿ ಆಗಿರ್ತಾರೆ. ಸೊ ಸಾಕಷ್ಟು ಒಂದೇ ನ್ಯೂಸ್ ಏಜೆನ್ಸಿಯಲ್ಲಿ ಅವರು ಸಬ್ಸ್ಕ್ರೈಬರ್ ಆಗಿರಬೇಕು ಅಂತ ಇಲ್ಲ, 1 ಅಥವಾ 2 ಸುದ್ದಿ ಸಂಸ್ಥೆಗಳಿಗೆ ಸಾಮಾನ್ಯವಾಗಿ ಸಬ್ಸ್ಕ್ರಿಪ್ಷನ್ಸನ್ನು ಅವರು ಯಾರೇ ಆದರೂ ಕೂಡ ಸಬ್ಸ್ಕ್ರಿಪ್ಷನ್ಸನ್ನು ತೆಗೆದುಕೊಂಡಿರ್ತಾರೆ. ದ ನ್ಯೂಸ್ ಏಜೆನ್ಸಿ ಹ್ಯಾಸ್ ಎ ವೆರೈಟಿ ಆಫ್ ಫಾರ್ಮ್ಸ್. ನ್ಯೂಸ್ ಏಜೆನ್ಸಿಗಳು ಏನಿದ್ದಾವೆ ಒಂದೇ ಥರದ ಸುದ್ದಿಗಳನ್ನು ಕೊಡೋದಿಲ್ಲ, ಅಂದರೆ ರಾಜಕೀಯ ಸುದ್ದಿಗಳನ್ನು ಮಾತ್ರ ಕೊಡ್ತಾರೆ ಅಥವಾ ಬೇರೆ ಯಾವುದೇ ರೀತಿಯ ಸುದ್ದಿಗಳನ್ನು ಕೊಡೋದಿಲ್ಲ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಎಲ್ಲ ರೀತಿಯ ಎಲ್ಲ ವೆರೈಟಿಯ ಸುದ್ದಿಗಳನ್ನೆಲ್ಲವನ್ನೂ ಕೂಡ ಅವರು ಕೊಡ್ತಾರೆ. ಸೈನ್ಸ್ ಇರ್ಬೋದು, ಅಥವಾ ವಿಮೆನ್ ಓರಿಯೆಂಟೆಡ್ ಇರ್ಬೋದು, ಅಥವಾ ಸ್ಪೋರ್ಟ್ಸ್ ಇರ್ಬೋದು, ಅಥವಾ ಇನ್ಯಾವುದೇ ಅಗ್ರಿಕಲ್ಚರ್ ಇರ್ಬೋದು, ಅಥವಾ ಎಜುಕೇಷನ್ ಇರ್ಬೋದು. ಸೊ ಹೀಗೆ ವೆರೈಟಿ ಫಾರ್ಮ್ಸ್ಗಳಲ್ಲಿ ಎಲ್ಲವೂ ಕೂಡ ಸುದ್ದಿಗಳನ್ನೆಲ್ಲವನ್ನೂ ಕೂಡ ಇವರು ಕೊಡ್ತಾರೆ. ಒಂದೇ ಫೀಲ್ಡಿನ ಸುದ್ದಿಯನ್ನು ಕೊಡ್ತಾರೆ, ಬರೀ ಪೊಲಿಟಿಕ್ಸ್ ಮಾತ್ರ ಕೊಡ್ತಾರೆ ಅಂತ ಹೇಳೋದಕ್ಕೆ ಬರೋದಿಲ್ಲ. ಅಥವಾ ನಾನು ಈಗಾಗಲೇ ಹೇಳಿದ ಹಾಗೆ ಲೋಕಲ್ ಇಂದ ಹಿಡಿದು ಸ್ಥಳೀಯ ಮಟ್ಟದಿಂದ ಹಿಡಿದು ಅಂತಾರಾಷ್ಟ್ರೀಯ ಮಟ್ಟದವರೆಗೂ ಕೂಡ ಸುದ್ದಿಗಳನ್ನು ಇವರು ಕೊಡ್ತಾರೆ. ಎಲ್ಲ ರೀತಿಯ ಸುದ್ದಿಗಳನ್ನು ಎಲ್ಲ ಜಾಗ್ರಫಿಕಲ್ ಏರಿಯಾ ಸೇರಿಸಿದ ಹಾಗೆ ಬೇರೆ ಬೇರೆ ಕವರೇಜನ್ನು ಕೂಡ ಇವರು ಮಾಡ್ತಕ್ಕಂಥದ್ದು. In some large cities, newspapers and radio and television stations have joined forces to obtain routine coverage of news about the police, court, government offices and like that. ನಮಗೆ ಗೊತ್ತಿದೆ, ಸಾಮಾನ್ಯವಾಗಿ ನಮ್ಮ ನ್ಯೂಸ್ ಪೇಪರ್ಗಳನ್ನು ನೋಡಿದಾಗ ಅಥವಾ ನಮ್ಮ ರೇಡಿಯೋನ ನೋಡಿದಾಗ ಅಥವಾ ನಮ್ಮ ಟೆಲಿವಿಷನ್ನ ನೋಡಿದಾಗ ನಮಗೆ ಸಾಮಾನ್ಯವಾಗಿ ನಾವು ಹೆಚ್ಚು ಈಗ ಫಾರ್ ಎಕ್ಸಾಂಪಲ್ ಕರ್ನಾಟಕಕ್ಕೆ ಬಂದಾಗ ನಾವು ಕರ್ನಾಟಕದ ಮಟ್ಟಕ್ಕೆ ನಾವು ಮಾತ್ರ ಸುದ್ದಿಗಳನ್ನು ಕಲೆ ಹಾಕ್ತಕ್ಕಂಥದ್ದು. ಲೈಕ್ ಕರ್ನಾಟಕದಲ್ಲಿ ಏನೆಲ್ಲ ಕ್ರೈಮ್ ಇಶ್ಯೂಸ್ಗಳಾಗಿದೆ, ಕರ್ನಾಟಕದಲ್ಲಿ ಕೋರ್ಟ್ ಇಶ್ಯೂಸ್ ಏನಾಯಿತು, ತುಂಬ ಇಂಪಾರ್ಟೆಂಟ್ ಕೋರ್ಟ್ ಇಶ್ಯೂಸ್ಗಳು ಏನಾಯಿತು, ಡಿಫ್ರೆಂಟ್ ಗೌರ್ಮೆಂಟ್ ಆಫೀಸ್ಗಳಲ್ಲಿ ಏನೆಲ್ಲ ಡೆವಲಪ್ಮೆಂಟ್ಸ್ಗಳಾಗ್ತಾ ಇದೆ, ಎಜುಕೇಷನ್ ಡಿಪಾರ್ಟ್ಮೆಂಟ್ ಇವತ್ತಿಗೆಲ್ಲವೂ ಕೂಡ ತುಂಬ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇರ್ತಕ್ಕಂಥದ್ದು ಎಜುಕೇಷನ್ ಡಿಪಾರ್ಟ್ಮೆಂಟ್ಗಳು. ಈ ಕರೋನಾ ಗಲಾಟೆಯಿಂದಾಗಿ ಕಾಲೇಜು ಸ್ಕೂಲ್ಸ್ಗಳು ರಿಓಪನ್ ಮಾಡಬೇಕಾ ಬೇಡವಾ, ಈಗ ಆಲ್ರೆಡಿ ಓಪನ್ ಮಾಡಿರೋ ಕಾಲೇಜಸ್ಗಳನ್ನು ಮತ್ತೆ ಶಟ್ ಡೌನ್ ಮಾಡಬೇಕಾ, ಅಲ್ಲಿ ಸ್ಟೇಟಸ್ಗಳು ಏನು. ಸೊ ಹೀಗೆ ಈ ಥರದ ನಿರಂತರವಾದಂತಹ ಒಂದಷ್ಟು ಸುದ್ದಿಗಳೆಲ್ಲವೂ ಕೂಡ ನಮಗೆ ಬರ್ತಾ ಇದೆ. ಸೊ ಅದನ್ನು ಹೊರತುಪಡಿಸಿ ಈ ಥರದ ರೊಟೀನ್ ಕವರೇಜ್ಗಳನ್ನು ಕೂಡ ಹೊರತುಪಡಿಸಿ ಬೇರೆ ಬೇರೆ ಸುದ್ದಿಗಳನ್ನು ಕೂಡ ನಾವು ನ್ಯೂಸ್ ಪೇಪರ್ಸ್ಗಳಲ್ಲಿ ಕೂಡ ಹಾಕಬೇಕಾಗತ್ತೆ. ಯಾವಾಗಲೂ ಒಂದೇ ಥರದ ಸುದ್ದಿಗಳನ್ನು ನಾವು ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದರೆ ಓದುಗರಿಗೆ ವೆರೈಟಿ ಓದುಗರಿದ್ದಾರೆ, ಇಲ್ಲಿ ಒಂದೇ ರೀತಿಯ ಓದುಗರಿಲ್ಲ. ಆಯಿತಾ, ಪೊಲಿಟಿಕ್ಸನ್ನು ಓದೋರು ಇದ್ದಾರೆ, ಆಯಿತಾ, ಪೊಲೀಸ್ ನ್ಯೂಸನ್ನು ಕ್ರೈಮ್ ನ್ಯೂಸನ್ನು ಓದೋರು ಇದ್ದಾರೆ, ಡೆವಲಪ್ಮೆಂಟ್ ನ್ಯೂಸನ್ನು ಓದೋರು ಇದ್ದಾರೆ, ವಿಮೆನ್ ಓರಿಯೆಂಟೆಡ್ ಓದೋರು ಇದ್ದಾರೆ, ಅಗ್ರಿಕಲ್ಚರ್ ಓದೋರು ಇದ್ದಾರೆ, ಎಜುಕೇಷನ್ ರಿಲೇಟೆಡ್ ನ್ಯೂಸ್ ಓದೋರು ಇದ್ದಾರೆ, ಸೈನ್ಸ್ನ ಓದೋರು ಇದ್ದಾರೆ, ಆಯಿತಾ, ಟೆಕ್ನಾಲಜಿಗೆ ಸಂಬಂಧಪಟ್ಟ ಓದುಗರಿದ್ದಾರೆ. ಸೊ ಹೀಗೆ ವೆರೈಟಿ ಆಫ್ ರೀಡರ್ಸ್ ಅಂತ ಅಲ್ಲ, ರೀಡರ್ಸ್ ಇರ್ಬೋದು, ವ್ಯೂವರ್ಸ್ ಇರ್ಬೋದು, ಲಿಸ್ನರ್ಸ್ ಇರ್ಬೋದು, ಎಲ್ಲ ರೀತಿಯ ವೆರೈಟಿಯವರು ಇಂಟ್ರೆಸ್ಟ್ ಇರ್ತಕ್ಕಂತಹ ಜನಗಳು ಕೂಡ ನಮ್ಮ ಮಧ್ಯ ಕೂಡ ಇರ್ತಕ್ಕಂಥದ್ದು. ಸೊ ಹಾಗಾಗಿ ಅದಕ್ಕೆಲ್ಲವನ್ನೂ ಕೂಡ ಅವ್ರಿಗೆ ಅವರ ಒಂದು ಆಸಕ್ತಿಯನ್ನು ತಣಿಸ್ಲಿಕ್ಕೆ ಅವರ ಆಸಕ್ತಿಗೆ ಅನುಗುಣವಾಗಿ ನಾವು ಸುದ್ದಿಯನ್ನು ಕೊಡಬೇಕಾಗತ್ತೆ. ಅಪಾರ್ಟ್ ಫ್ರಮ್ ರೊಟೀನ್ ಕವರೇಜ್, ಅಂದರೆ ನಿರಂತರವಾಗಿ ಪ್ರತಿದಿನವೂ ಕೊಡ್ತಕ್ಕಂತಹ ಕವರೇಜ್ಗಳು ಏನಿದ್ದಾವೆ ಅದನ್ನು ಹೊರತುಪಡಿಸಿಯೂ ಕೂಡ ಬೇರೆ ಬೇರೆ ವಿಶಿಷ್ಟವಾದಂತಹ ವಿಭಿನ್ನವಾದಂತಹ ರೈಟಪ್ಸ್ಗಳನ್ನು ಕೂಡ ನಮ್ಮ ಓದುಗರಿಗೆ ನಾವು ತಲುಪಿಸ್ಬೇಕಾಗತ್ತೆ. ಸೊ ಆ ಕಾರಣಕ್ಕಾಗಿ ನಾವು ಈ ನ್ಯೂಸ್ ಏಜೆನ್ಸಿಗಳ ಮೇಲೆ, ಸುದ್ದಿ ಸಂಸ್ಥೆಗಳ ಮೇಲೆ ಅವಲಂಬಿತರಾಗ್ತಕ್ಕಂಥದ್ದನ್ನು ಕೂಡ ನಾವು ನೋಡ್ತೇವೆ. National agencies have extended the area of such coverage by gathering and distributing stock market quotations, sports results and election reports. ನಾನು ಈಗಾಗಲೇ ಹೇಳಿದ ಹಾಗೆ ನ್ಯೂಸ್ ಏಜೆನ್ಸಿಗಳು ಏನಿದ್ದಾವೆ ಕೇವಲ ಈಗ ರೊಟೀನ್ ಅಲ್ಲಿ ಬರ್ತಕ್ಕಂತಹ ಸುದ್ದಿಗಳನ್ನ ಕವರೇಜ್ ಮಾಡ್ತಕ್ಕಂಥದ್ದು ಅಷ್ಟೇ ಅಲ್ಲ,
ಅದನ್ನು ಹೊರತುಪಡಿಸಿ ಅದನ್ನು ಮೀರಿದ ಹಾಗೆ ಸುದ್ದಿಯನ್ನು ಓದ್ತಕ್ಕಂತಹ ಜನಗಳು ಕೂಡ ಇದ್ದಾರೆ. ಓದ್ತಕ್ಕಂಥವ್ರು, ಕೇಳ್ತಕ್ಕಂಥವ್ರು ಮತ್ತು ನೋಡ್ತಕ್ಕಂಥವ್ರು ಎಲ್ಲ ರೀತಿಯ ಜನಗಳು ಕೂಡ ಇಲ್ಲಿ ಇದ್ದಾರೆ. ಸೊ ಹಾಗಾಗಿ ಇವರು ಈ ನ್ಯೂಸ್ ಏಜೆನ್ಸಿ, ನ್ಯಾಷನಲ್ ಏಜೆನ್ಸಿಗೆ ಬಂದಾಗ, ಅಂದರೆ ರಾಷ್ಟ್ರ ಮಟ್ಟದ ಒಂದು ಸುದ್ದಿ ಸಂಸ್ಥೆ ಅಂತ ಹೇಳಿ ಬಂದಾಗ ಅವರು ಇಡೀ ರಾಷ್ಟ್ರ ಮಟ್ಟದಲ್ಲಿ ಆಗ್ತಕ್ಕಂತಹ ಬೆಳವಣಿಗೆಗಳೇನು ಈಗ ನಮಗೆ ಕೊರೋನಾ ಗಲಾಟೆಯಿಂದಾಗಿ ಕಳೆದ 1 ವರ್ಷದಿಂದ ಸುಮಾರು ನಮ್ಮ ಸ್ಟಾಕ್ ಮಾರ್ಕೆಟ್ ಬಿದ್ದೋಗಿದೆ, ಚಿನ್ನ ಬೆಳ್ಳಿ ಬೆಲೆಗಳು ಬಿದ್ದು ಹೋಗಿದೆ, ನಮಗೆ ನಮ್ಮ ಮ್ಯೂಚುವಲ್ ಫಂಡ್ಗಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ಆರ್ಥಿಕವಾಗಿ ಸಾಕಷ್ಟು ಕುಸಿತ ಕಾಣ್ತಾ ಇದ್ದೀವಿ, ಎಕನಾಮಿಕಲ್ ಆಕ್ಟಿವಿಟಿಗಳು ಹೆಚ್ಚಾಗಿ ನಡೀತಾ ಇಲ್ಲ, ಬಿಸ್ನೆಸ್ ಆಕ್ಟಿವಿಟಿಗಳು ಹೆಚ್ಚಾಗಿ ನಡೀತಾ ಇಲ್ಲ. ಸೊ ಆದರೆ ಇತ್ತೀಚಿನ ದಿನಗಳಲ್ಲಿ ಕಳೆದ ಒಂದಷ್ಟು ದಿನಗಳಿಂದ ಒಂದಷ್ಟು ಈ ಎಕನಾಮಿಕಲ್ ಆಕ್ಟಿವಿಟಿಗಳು ಮತ್ತೆಲ್ಲವೂ ಕೂಡ ರಿಓಪನ್ ಆಗ್ತಾ ಇದೆ. ಮತ್ತೆ ಆ ಬಿಸ್ನೆಸ್ಗಳೆಲ್ಲವೂ ಕೂಡ ತನ್ನ ಯಥಾಸ್ಥಿತಿಗೆ ಕಾಯ್ಕೊಳ್ಳುವಂತಹ ಸ್ಥಿತಿಗೆ ಸ್ವಲ್ಪ ಮತ್ತೆ ಮರಳ್ತಾ ಇರೋದನ್ನು ನಾವು ನೋಡ್ತೇವೆ. ನಮ್ಮ ಎಕನಾಮಿಕ್ ಸಿಸ್ಟಮ್ ಕೂಡ ಇವತ್ತು ಸ್ವಲ್ಪ ಚೇತರಿಕೆ ಕಾಣ್ತಾ ಇರುವಂತಹ ಪರಿಸ್ಥಿತಿಗಳನ್ನು ಕೂಡ ನಾವು ಇವತ್ತು ನೋಡ್ತಾ ಇದ್ದೇವೆ. ಸೊ ಹಾಗಾಗಿ ಆ ಒಂದು ಸಂದರ್ಭಗಳನ್ನು ಕೂಡ ನಾವು ಹೇಳಬೇಕಾಗತ್ತೆ. ನಮ್ಮ GDP ಲೆವೆಲ್ ಹೇಗಿದೆ, ನಮ್ಮ ಸ್ಟಾಕ್ ಮಾರ್ಕೆಟ್ ಇವತ್ತೇನಿದೆ, ಷೇರುಪೇಟೆ ಹೇಗೆ ಕೆಲಸ ಮಾಡ್ತಾ ಇದೆ, ಅದನ್ನು ಕೂಡ ನಾವಲ್ಲಿ ಹೇಳಬೇಕಾಗತ್ತೆ. ಮುಂದಿನ ದಿನಗಳಲ್ಲಿ ಷೇರು ಮಾರುಕಟ್ಟೆ ಏನಾಗಬಹುದು, ಇದು ಚೇತರಿಕೆ ಆಗಲ್ವಾ, ಮತ್ತೆ ನಾವು ಮಾತಾಡ್ತಾ ಇದ್ದೀವಿ, ಮತ್ತೆ ಎಲ್ಲವೂ ಕೂಡ ಮತ್ತೆ ಹೊಸ ಸುದ್ದಿಗಳು ಬರ್ತಾ ಇದೆ. ಮತ್ತು ಜನವರಿ ಮತ್ತು ಫೆಬ್ರವರಿ ವೇಳೆಗೆ ಮತ್ತೆ ಕೊರೋನಾ ಸೆಕೆಂಡ್ ವೇವ್ ದೇಶಕ್ಕೆ ಅಪ್ಪಳಿಸೋ ಚಾನ್ಸಸ್ ಇದೆ. ಈ ಥರದ್ದೆಲ್ಲ ಪರಿಸ್ಥಿತಿಗಳು ಬರ್ತಾ ಇದೆ. ಈ ಒಂದು ಪರಿಸ್ಥಿತಿ ಬಂದಾಗ ನಾವು ಹೇಗೆ ಪ್ರಿಕಾಷನ್ಸ್ನ ತಗೊಳ್ಬೇಕು, ನಮ್ಮ ಎಕನಾಮಿಕ್ ಕಂಡೀಷನ್ಸನ್ನು ನಾವು ಮುಂದುವರಿಸ್ಕೊಂಡು, ಅಂದರೆ ಎಕನಾಮಿಕ್ ಕಂಡೀಷನನ್ನು ಸ್ವಲ್ಪ ಇಂಪ್ರೂವೈಸ್ ಮಾಡಲಿಕ್ಕೆ ನಾವು ಏನೆಲ್ಲ ಮೆಷರ್ಮೆಂಟನ್ನು ತಗೊಳ್ಬೇಕಾಗತ್ತೆ, ಅವತ್ತಿನ ದಿನಗಳಲ್ಲಿ ಸ್ಟಾಕ್ ಮಾರ್ಕೆಟ್ ಏನಾಗ್ಬೋದು, ಷೇರುಪೇಟೆಗಳು ಏನಾಗಬಹುದು. ಸೊ ಈ ಥರದ ಅನಾಲಿಸಿಸ್ ಕೂಡ ನಾವು ಹೇಳಬೇಕಾಗತ್ತೆ. ಎಲ್ಲ ಸಂದರ್ಭಗಳಲ್ಲಿಯೂ ಕೂಡ ಎಲ್ಲ ಪತ್ರಿಕೆಯವರು ಕೂಡ ನಾವು ಇದನ್ನೆಲ್ಲವನ್ನೂ ಕೂಡ ನಾವು ಹೇಳ್ತೀವಿ, ಆ ಥರ ಎಕ್ಸ್ಪರ್ಟ್ಗಳನ್ನೆಲ್ಲರೂ ಕೂಡ ನಾವು ಹೈರ್ ಮಾಡ್ತೀವಿ ಅಥವಾ ಅಪಾಯಿಂಟ್ ಮಾಡ್ಕೊಳ್ತೀವಿ ಅಂತ ನಾವು ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಇಂತಹ ಸಂದರ್ಭಗಳಲ್ಲಿ ನಾವು ಈ ಏಜೆನ್ಸಿಗಳ ಮೇಲೆ ಕೂಡ ನಾವು ಡಿಪೆಂಡೆಂಟ್ ಆಗಬೇಕಾಗತ್ತೆ. ಅದೇ ರೀತಿಯಾಗಿ ಸ್ಪೋರ್ಟ್ಸ್ ರಿಸಲ್ಟ್ ನಿಮಗೆ ಗೊತ್ತಿದೆ, ಕಳೆದ ಮಂತಲ್ಲಿ ಕೂಡ ನಮಗೆ IPL ಕ್ರಿಕೆಟ್ ಮ್ಯಾಚ್ ಆಗಿದೆ. ಸೊ ಇನ್ನು ನೆಕ್ಸ್ಟು 2021 ಆಸ್ಟ್ರೇಲಿಯಾ ಟೂರ್ ಕೂಡ ನಮ್ಮ ಇಂಡಿಯನ್ಸ್ಗಳು ಹೋಗೋಕ್ಕಿದೆ, ಅಲ್ಲಿ ಕ್ರಿಕೆಟ್ ಮ್ಯಾಚ್ಗಳು ಕಂಡಕ್ಟ್ ಮಾಡೋದಕ್ಕಿದೆ. ಇನ್ನು 2021 ಒಲಿಂಪಿಕ್ ಗೇಮ್ಗಳು ಕೂಡ ಆಗೋ ಒಂದು ಇದು ಕೂಡ ಲಕ್ಷಣಗಳು ಕೂಡ ಇದ್ದಾವೆ. ಸೊ ಈ ಥರದ ಅಲ್ಲೆಲ್ಲರೂ ಕೂಡ ಹೋಗಿ ನಮ್ಮದೇ ರಿಪೋರ್ಟರ್ಗಳು ಹೋಗಿ ಅಲ್ಲಿ ಸ್ಪೋರ್ಟ್ಸಲ್ಲಿ ಏನಾಗ್ತಿದೆ ಆ ರಿಸಲ್ಟನ್ನು ನಾವು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಂತಹ ಸಂದರ್ಭಗಳಲ್ಲಿ ಆ ನ್ಯೂಸ್ ಏಜೆನ್ಸಿಗಳಿಂದ ಕೂಡ ನಾವು ಸುದ್ದಿಗಳನ್ನು ಕಲೆ ಹಾಕ್ತೇವೆ. ಎಗೇನ್ ಎಲೆಕ್ಷನ್, ಇತ್ತೀಚೆಗಷ್ಟೇ ಅಮೇರಿಕಾದಲ್ಲಿ ಕೂಡ ಅಧ್ಯಕ್ಷೀಯ ಚುನಾವಣೆ ಆಯಿತು, ಅಲ್ಲಿ ಏನೆಲ್ಲ ಡೆವಲಪ್ಮೆಂಟ್ಗಳಾಯಿತು, ಬೈಡನ್ ಎಷ್ಟು ಓಟನ್ನು ತಗೊಂಡ್ರು, ಟ್ರಂಪ್ ಎಷ್ಟು ಓಟ್ ತಗೊಂಡ್ರು, ಯಾಕೆ ಒಂದು ಬೈಡನ್ ಎಲೆಕ್ಟೆಡ್ ಅಂತ ಹೇಳಿ ಅಥವಾ ಬೈಡನ್ ವಿನ್ ಆಗಿದ್ದಾರೆ, ಪ್ರೆಸಿಡೆಂಟ್ ಆದರು ಅಂತ ಹೇಳ್ಬಿಟ್ಟು ಹೇಳಿ ಯಾಕೆ ಡಿಲೇ ಮಾಡಿದ್ರು, ಅವ್ರನ್ನ ಘೋಷಣೆ ಮಾಡಲಿಕ್ಕೆ, ಅನೌನ್ಸ್ ಮಾಡಲಿಕ್ಕೆ ಯಾಕೆ ಡಿಲೇ ಮಾಡಿದ್ರು, ಟೆಕ್ನಿಕಲ್ ಇಶ್ಯೂ ಆಯಿತು, ಯಾವ ಟೆಕ್ನಿಕಲ್ ಇಶ್ಯೂ ಆಯಿತು, ಏನೆಲ್ಲ ಸಮಸ್ಯೆಗಳಾಯಿತು, ವೋಟಿಂಗ್ ಕೌಂಟನ್ನು ಮಾಡೋ ಸಂದರ್ಭಗಳಲ್ಲಿ ಏನೆಲ್ಲ ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬಂತು. ಸೊ ಹೀಗೆ ಈ ಥರದ ವರದಿಗಳನ್ನೆಲ್ಲವನ್ನೂ ಕೂಡ ನಾವು ಕಲೆ ಹಾಕಬೇಕು ಅಂದಾಗ ಅಲ್ಲಿ ಪರಿಸ್ಥಿತಿಯನ್ನು ಅವಲೋಕನ ಮಾಡಿ ನಾವು ಸುದ್ದಿಯನ್ನು ಕೊಡಬೇಕಾಗತ್ತೆ. ಸುಮ್ಮನೆ ನಾವು ಯಾರೋ ಹೇಳಿದರು ಅಂತ ಹೇಳಿ ಯಾವುದೋ ಸೋಷಿಯಲ್ ಮೀಡಿಯಾಗಳನ್ನು ಕೂಡ ನಾವು ಡಿಪೆಂಡೆಂಟ್ ಆಗೋದಕ್ಕೆ ಕೆಲವು ಸಂದರ್ಭಗಳಲ್ಲಿ ಸಾಧ್ಯ ಆಗಲ್ಲ. ಯಾಕೆಂದರೆ ನಮಗೆ ಈ ಸೋಷಿಯಲ್ ಮೀಡಿಯಾಗಳ ಮೇಲೆ ನಾವು ಡಿಪೆಂಡೆಂಟ್ ಆದಾಗ ನಮಗೆ ಅಥೆಂಟಿಕ್ ಇನ್ಫಾರ್ಮೇಷನ್ಸ್ಗಳು ಕೂಡ ಸಿಗದೇ ಇರುವ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಹಾಗಾಗಿ ಅಂತಹ ಸಂದರ್ಭಗಳಲ್ಲಿ ನಾವು ಅಥೆಂಟಿಕ್ ಇನ್ಫಾರ್ಮೇಷನನ್ನು ತೆಗೆದುಕೊಳ್ಳೋ ಕಾರಣಕ್ಕಾಗಿ ನಾವು ಈ ಥರದ ನ್ಯಾಷನಲ್ ನ್ಯೂಸ್ ಏಜೆನ್ಸಿಗಳನ್ನು ಕೂಡ ನಾವು ಡಿಪೆಂಡ್ ಆಗಬೇಕಾಗತ್ತೆ. ಈ ಥರದ ನ್ಯಾಷನಲ್ ಏಜೆನ್ಸಿಗಳು ಕೂಡ ರಾಷ್ಟ್ರೀಯ ಮಟ್ಟದ ಈ ಸುದ್ದಿ ಸಂಸ್ಥೆಗಳೇನಿದ್ದಾವೆ ಅವುಗಳು ಕೂಡ ಈ ಥರದ ಸುದ್ದಿಗಳನ್ನೆಲ್ಲವನ್ನೂ ಕೂಡ ಬರೀ ಇಂಟರ್ನ್ಯಾಷನಲ್ ಲೆವೆಲ್ ಅಂತಲ್ಲ, ನ್ಯಾಷನಲ್ ಲೆವೆಲ್ನಲ್ಲಿ ನಡೆದಂತಹ ಇತ್ತೀಚೆಗೆ ನಡೆದಂತಹ ಬಿಹಾರದಲ್ಲಿ ನಡೆದಂತಹ ಎಲೆಕ್ಷನ್ ಬಗ್ಗೆ ಇರ್ಬೋದು, ಅಥವಾ ಕರ್ನಾಟಕದಲ್ಲಿ ನಡೆದಂತಹ ಬೈ ಎಲೆಕ್ಷನ್ ರಿಪೋರ್ಟ್ಗಳನ್ನು ಕೊಡ್ತಕ್ಕಂಥದ್ದಿರ್ಬೋದು. ಸೊ ಹೀಗೆ ನ್ಯಾಷನಲ್ ಲೆವೆಲಲ್ಲಿ ಮತ್ತು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನಡೀತಕ್ಕಂತಹ ಎಲೆಕ್ಷನ್ ರಿಪೋರ್ಟ್ಗಳನ್ನು ಕೂಡ ಕೊಡ್ತಕ್ಕಂತಹ ಕೆಲಸವನ್ನು ಕೂಡ ಈ ಒಂದು ನ್ಯಾಷನಲ್ ಏಜೆನ್ಸಿಗಳು ಕೂಡ ಮಾಡ್ತವೆ. A few agencies have extended their services to include worldwide news. ಅಂದರೆ ಬರೀ ನ್ಯಾಷನಲ್ ಲೆವೆಲ್ ಅಷ್ಟೇ ಅಲ್ಲ, ಇಡೀ ಜಗತ್ತಿನಾದ್ಯಂತ ಏನೆಲ್ಲ ಆಗುಹೋಗುಗಳು ಆಗ್ತಾ ಇದ್ದಾವೆ, ಪ್ರಮುಖ ವಿದ್ಯಮಾನಗಳು ಏನೆಲ್ಲ ಬೆಳವಣಿಗೆಗಳೆಲ್ಲವೂ ಆಗ್ತಾ ಇದೆ, ಅವುಗಳ ಸುದ್ದಿಗಳನ್ನು ಕೂಡ ಕೊಡ್ತಕ್ಕಂತಹ ಕೆಲಸವನ್ನು ಕೂಡ ಈ ಒಂದು ನ್ಯೂಸ್ ಏಜೆನ್ಸಿಗಳು ಕೂಡ ಮಾಡ್ತವೆ. The services has grown to include news interpretation, special columns, news photography, then audio tape recordings for radio broadcast, and often video tape, motion picture,
ಫಿಲ್ಮ್ ಫಾರ್ ಟೆಲಿವಿಷನ್ ನ್ಯೂಸ್ ರಿಪೋರ್ಟ್. ನಾನು ಈಗಾಗಲೇ ಹೇಳಿದ ಹಾಗೆ ಈ ನ್ಯೂಸ್ ರಿಪೋರ್ಟ್ಗಳು ಬೆಳವಣಿಗೆ ಹೊಂದಿದ ಹಾಗೆ ಈ ಒಂದು ಟೆಕ್ನಾಲಜಿಗಳು ಡೆವಲಪ್ ಆದ ಹಾಗೆ ನಮ್ಮ ನ್ಯೂಸ್ ಪೇಪರ್ಸ್ಗಳಲ್ಲಿ ಕೂಡ ನಾವು ನೋಡ್ತೇವೆ, ಹೊಸ ಹೊಸ ನ್ಯೂಸ್ ಕಾಲಮ್ಸ್ಗಳನ್ನ ಇಂಟ್ರೊಡ್ಯೂಸ್ ಮಾಡೋದನ್ನು ನೋಡ್ತೇವೆ, ಹೊಸ ಹೊಸ ವಿಷಯದ ಬಗ್ಗೆ ಬರೀತಕ್ಕಂಥದ್ದನ್ನು ನೋಡ್ತೇವೆ, ಹೊಸ ಹೊಸ ಇವತ್ತಿನ ಪರಿಸ್ಥಿತಿಗಳ ಬಗ್ಗೆ ಇಂಟರ್ಪ್ರಿಟೇಷನ್ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ಸೊ ಹೀಗೆ ನ್ಯೂಸ್ನ ಇಂಟರ್ಪ್ರಿಟ್ ಅಂದರೆ ಬರೀ ನ್ಯೂಸ್ ರಿಪೋರ್ಟ್ಗಳನ್ನು ಕೊಡ್ತಕ್ಕಂಥದ್ದು ಅಷ್ಟೇ ಅಲ್ಲ, ಜೊತೆಗೆ ನ್ಯೂಸ್ ಸರ್ವಿಸ್ ಅಂದರೆ ಬರೀ ಸುದ್ದಿಗಳನ್ನು ಕೊಡ್ತಕ್ಕಂಥದ್ದು ಅಷ್ಟೇ ಅಲ್ಲ, ನ್ಯೂಸನ್ನು ನಾವೇನು ರಿಪೋರ್ಟ್ಗಳಂತ ಹೇಳ್ತೇವೆ ಆ ನ್ಯೂಸ್ ರಿಪೋರ್ಟ್ಗಳನ್ನು ಕೊಡ್ತಕ್ಕಂಥದ್ದು ಅಷ್ಟೇ ಅಲ್ಲ, ಕೆಲವೊಂದು ರಾಜಕೀಯ ಬೆಳವಣಿಗೆಗಳಿರ್ಬೋದು, ಆರ್ಥಿಕ ಸ್ಥಿತಿಗತಿಗಳಿರ್ಬೋದು, ಇತ್ತೀಚಿನ ಈ ಕರೋನಾ ಪರಿಸ್ಥಿತಿಗಳಿರ್ಬೋದು, ಇವುಗಳ ವಿಶ್ಲೇಷಣೆಯನ್ನು ಕೂಡ ಮಾಡ್ತಕ್ಕಂತಹದ್ದು, ಸುದ್ದಿಯನ್ನು ವಿಶ್ಲೇಷಣಾತ್ಮಕವಾಗಿ ಕೊಡ್ತಕ್ಕಂಥ ಸುದ್ದಿ ವಿಶ್ಲೇಷಣೆಗಳನ್ನು ಕೊಡೋದು, ವಿಶೇಷ ಅಂಕಣ ಬರಹಗಳನ್ನು ಕೊಡ್ತಕ್ಕಂತಹದ್ದು, ಹಾಗೇನೆ ಸುದ್ದಿ ಛಾಯಾಚಿತ್ರಗಳನ್ನು ಕೊಡ್ತಕ್ಕಂತಹದ್ದು, ಮತ್ತು ರೇಡಿಯೋಗಳಿಗೆ ಬೇಕಾಗಿರ್ತಕ್ಕಂತಹ ಆಡಿಯೋ ಕ್ಲಿಪ್ಗಳನ್ನು ಕೊಡಿಸ್ತಕ್ಕಂತಹದ್ದು, ರೇಡಿಯೋಗಳಲ್ಲಿ ಪ್ರಸಾರ ಮಾಡೋದಕ್ಕೆ ಬೇಕಾಗಿರ್ತಕ್ಕಂತಹ ಆಡಿಯೋ ಕ್ಲಿಪ್ ರೆಕಾರ್ಡಿಂಗ್ ಅಂದರೆ ಈಗಾಗಲೇ ಧ್ವನಿ ಮುದ್ರಣಗಳನ್ನು ಕೊಡ್ತಕ್ಕಂತಹದ್ದು, ಅದೇ ರೀತಿಯಾಗಿ ಟೆಲಿವಿಷನ್ಗಳಿಗೆ ಬೇಕಾಗಿರ್ತಕ್ಕಂತಹ ಮೋಷನ್ ಪಿಕ್ಚರ್ ಫಿಲ್ಮ್ಗಳ ಒಂದು ನ್ಯೂಸ್ ರಿಪೋರ್ಟ್ಗಳನ್ನು ಕೂಡ ಕೊಡ್ತಕ್ಕಂತಹದ್ದು, ಅಂದರೆ ವಿಡಿಯೋ ಟೇಪ್ಸ್ಗಳನ್ನು ರಿಲೀಸ್ ಮಾಡ್ತಕ್ಕಂತಹದ್ದು. ಸೊ ಹೀಗೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಕೇವಲ ವರದಿಗಳ ಅಷ್ಟೇ ಅಲ್ಲ, ವರದಿಗಳ ಜೊತೆಗೆ ಸುದ್ದಿ ಮಾಧ್ಯಮ ಅಂದರೆ ಏನು ನ್ಯೂಸ್ ಏಜೆನ್ಸಿಗಳು ಅಂದರೆ ಸುದ್ದಿ ಸಂಸ್ಥೆಗಳು ಏನಿದ್ದಾವೆ, ಈ ಥರ ಸುದ್ದಿ ವಿಶ್ಲೇಷಣೆ, ನ್ಯೂಸ್ ಇಂಟರ್ಪ್ರಿಟೇಷನ್, ಸ್ಪೆಷಲ್ ಕಾಲಮ್ಸ್, ನ್ಯೂಸ್ ಫೋಟೋಗ್ರಾಫಿ, ಆಡಿಯೋ ಟೇಪ್ ರೆಕಾರ್ಡಿಂಗ್ಸ್ ಫಾರ್ ರೇಡಿಯೋ ಬ್ರಾಡ್ಕಾಸ್ಟ್ ಆ್ಯಂಡ್ ಆಲ್ಸೋ ವಿಡಿಯೋ ಟೇಪ್ ಮೋಷನ್ ಪಿಕ್ಚರ್ ಫಿಲ್ಮ್ ಫಾರ್ ಟೆಲಿವಿಷನ್ ನ್ಯೂಸ್ ರಿಪೋರ್ಟ್ಸ್. ಸೊ ಹೀಗೆ ಇವುಗಳಿಂದಲೂ ಕೂಡ ನಾವು ಸುದ್ದಿಗಳನ್ನು ಕಲೆ ಹಾಕ್ತೇವೆ. ನೀವು ಅಬ್ಸರ್ವ್ ಮಾಡಿರ್ಬೋದು, ನಿಮ್ಮ ಟೆಲಿವಿಷನ್ ಮೀಡಿಯಾಗಳನ್ನು ನೋಡೋ ಸಂದರ್ಭಗಳಲ್ಲಿ ಕೃಪೆ ಅಂತೇಳಿ ಹಾಕಿರಬಹುದು, ಅಥವಾ ಕರ್ಟಸಿ ಅಂತೇಳಿ ಹಾಕಿರ್ತಾರೆ, ಅಥವಾ ಎಲ್ಲೋ ಒಂದು ಕಾರ್ನರ್ಗಳಲ್ಲಿ ANI ಅಂತನೋ PTI ಅಂತನೋ ಅಥವಾ ಮತ್ತಿನ್ಯಾವುದೋ ಒಂದು ನ್ಯೂಸ್ ಏಜೆನ್ಸಿ ಅಥವಾ ನ್ಯೂಸ್ ಏಜೆನ್ಸಿ ಅಂತೇಳ್ಬಿಟ್ಟು ಹೇಳಿ ಒಂದಷ್ಟು ಹೆಸರನ್ನು ಬರೆದಿರ್ಬೋದು. ನೀವು ನೋಡಿರ್ಬೋದು ಆ ವಿಡಿಯೋ ಟೇಪ್ಗಳಲ್ಲೂ ಕೂಡ ಅಂದರೆ ಅವರು ಆ ಬೇರೆ ಕಡೆಯಿಂದ ಅದನ್ನು ಕಲೆ ಹಾಕಿರ್ತಕ್ಕಂಥದ್ದನ್ನು ಅದರ ರೆಪ್ರೆಸೆಂಟ್ ಅದನ್ನು ಹೇಳ್ತಾ ಇರುತ್ತೆ. ನೀವು ಅದನ್ನು ಅಬ್ಸರ್ವ್ ಮಾಡ್ಬೋದು, ನಿಮ್ಮ ಟೆಲಿವಿಷನ್ ಸ್ಕ್ರೀನಲ್ಲಿ ಕೂಡ ಅದು ಡಿಸ್ಪ್ಲೇ ಆಗ್ತಾ ಇರುತ್ತೆ. ರೈಟ್ ಕಾರ್ನರ್ ಅಥವಾ ಲೆಫ್ಟ್ ಕಾರ್ನರಲ್ಲಿ ಹಾಕಿರ್ತಾರೆ, ಯಾವುದೇ ನ್ಯೂಸ್ ಏಜೆನ್ಸಿಯ ಹೆಸರು ಹಾಕಿರ್ತಾರೆ ಕೆಲವೊಮ್ಮೆ, ಇಲ್ಲ ಅಂತ ಅಂದರೆ ಆ ಒಂದು ನ್ಯೂಸ್ ಏಜೆನ್ಸಿ ಅಂತ ಹೇಳ್ಬಿಟ್ಟು ಕೂಡ ಹಾಕಿರ್ತಾರೆ. ಸಾಮಾನ್ಯವಾಗಿ ಯಾವ ಊರಿಂದ ನೀವು ರಿಪೋರ್ಟ್ ಮಾಡ್ತಾ ಇದ್ದೀರಿ ಆ ಊರ ಹೆಸರನ್ನ ಲೊಕೇಶನ್ನ ಹಾಕ್ತಾರಲ್ಲ, ಅದೇ ರೀತಿಯಾಗಿ ನ್ಯೂಸ್ ಏಜೆನ್ಸಿಯಿಂದ ಕಲೆ ಹಾಕಿದ್ದು ಅಂತ ಅನ್ನೋದಾದರೆ ನ್ಯೂಸ್ ಏಜೆನ್ಸಿ ಅಲ್ಲಿಂದ ನಾವು ತೊಗೊಂಡಿದ್ದೇವೆ, ಕರ್ಟಸಿ ಅಲ್ಲಿಂದ ಇದೆ ಅಂತ ಹೇಳಿ ಕೂಡ ಹಾಕಿರ್ತಾರೆ. ನೀವು ಅದನ್ನು ನ್ಯೂಸ್ ಪೇಪರ್ಸ್ ನಿಮ್ಮ ನ್ಯೂಸ್ ಟೆಲಿವಿಷನ್ ಚಾನೆಲ್ಸ್ಗಳಲ್ಲಿ ಕೂಡ ನೀವು ಅದನ್ನು ಅಬ್ಸರ್ವ್ ಮಾಡಬಹುದು. ಓಕೆ, ಥ್ಯಾಂಕ್ ಯು.